ನೆಕ್ಸ್ಟ್ ಕೆಳಗಿನ ಎ ಪಟ್ಟಿ ಮತ್ತು ಬಿ ಪಟ್ಟಿಲಿರುವ ವಿಷಯಗಳನ್ನು ಹೊಂದಿಸಿ ಬರೆಯಿರಿ ಅಂತಿದೆ. ಫಸ್ಟ್ ಏನಿದೆ, ಜೋಗ್ ಜಲಪಾತ ಯಾವ ನದಿಯಲ್ಲಿ ಕಂಡುಬರುತ್ತೆ? ಶರಾವತಿ ನದಿ. ಎಸ್. ನಂತರದಲ್ಲಿ ಏಂಜಲ್ ಜಲಪಾತ, ನಯಗಾರ ಜಲಪಾತ, ವಿಕ್ಟೋರಿಯಾ. ನಯಗಾರ ಜಲಪಾತ ನಾನು ಮೊದಲೇ ಹೇಳಿದೆ. ಈಗ ಸೊ ನಯಗಾರ ಜಲಪಾತ ಇಲ್ಲಿ ಕಂಡುಬರುತ್ತೆ ಸೆಂಟ್ ಲಾರೆನ್ಸ್ ನದಿ. ವಿಕ್ಟೋರಿಯಾ ಜಲಪಾತ ಜಾಂಬೇಜಿ ನದಿಯಲ್ಲಿ ಕಂಡುಬರುತ್ತೆ. 51ನೇ ಪ್ರಶ್ನೆ, ಇಲ್ಲಿ ಜಲಪಾತಗಳು ಮತ್ತು ನದಿಗಳ ಕುರಿತು ಹೊಂದಿಸಿ ಬರೆಯಿರಿ ಅಂತ ಇದೆ. ಜೋಗ್ ಜಲಪಾತ ಶರಾವತಿ ನದಿ, ಕರೆಕ್ಟ್. ಏಂಜಲ್ ಜಲಪಾತ ಚುರನ್ ನದಿ, ದಿಸ್ ಈಸ್ ಆಲ್ಸೋ ರೈಟ್. ನಯಗಾರ ಜಲಪಾತ ಈ ಜಾಂಬೇಜಿ ನದಿಗಲ್ಲ, ಸೆಂಟ್ ಲಾರೆನ್ಸ್ ನದಿ. ನಂತರದಲ್ಲಿ ವಿಕ್ಟೋರಿಯಾ ಜಲಪಾತ ಜಾಂಬೇಜಿ ನದಿಯಲ್ಲಿ ಏನಾಗುತ್ತೆ, ಉಂಟಾಗುತ್ತೆ. ಇದು 51ನೇ ಪ್ರಶ್ನೆ. 52ನೇದು, ಪೊಟಮಾಲಜಿ ಎಂದರೇನು ಅಂತಂದರೆ ನದಿಗಳ ಕುರಿತು ವೈಜ್ಞಾನಿಕ ಅಧ್ಯಯನ ಆಗಿದೆ. ಲಜಿ ಅಂತಂದರೆ ಅಧ್ಯಯನ. ಪೆಡಾಲಜಿ ಅಂತಕ್ಕಂಥದ್ದು ಮಣ್ಣಿನ ಕುರಿತು ಅಧ್ಯಯನ ಮಾಡ್ತಕ್ಕಂಥದ್ದಾಗಿದೆ. ಲಿಮ್ನಾಲಜಿ ಸರೋವರಗಳ ಕುರಿತು ಅಧ್ಯಯನ. 53ನೇದು, ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಈ ಪದರದಲ್ಲಿ ಓಜೋನ್ ಅನಿಲವು ಅತ್ಯಂತ ಮುಖ್ಯವಾಗಿರುತ್ತೆ. ಸೊ ಈಗ ನಮಗೆ ಟ್ರೋಪೋಸ್ಪಿಯರ್, ಮೀಸೋಸ್ಪಿಯರ್, ಸ್ಟ್ರಾಟೋಸ್ಪಿಯರ್ ಈ ರೀತಿಯಾಗಿದ್ದೀವಲ್ಲ, ಇದರಲ್ಲಿ ಆ ಒಂದು ಪದರ ಅಂದರೆ ಪರಿವರ್ತನಾ ಮಂಡಲ, ಪದರು ವಲಯ, ಮಧ್ಯಂತರ ವಲಯ, ಈ ವಲಯಗಳ ಭೂಮಿಯಿಂದ ಒಂದು ಭೂಮಿಯ ಮೇಲೆ ಕಂಡುಬರ್ತದಕ್ಕೆ ಈ ವಲಯಗಳ ಕುರಿತು ಏನಿದೆ ಸ್ಟೇಟ್ಮೆಂಟ್ಸ್ ಇದೆ. ಈ ಪದರದಲ್ಲಿ ಓಜೋನ್ ಅನಿಲವು ಅತ್ಯಂತ ಮುಖ್ಯವಾದದ್ದು. ಸೊ ಎಲ್ಲಿ ಕಂಡುಬರುತ್ತೆ ಇದು, ಯಾವ ವಲಯ ಅಂತೇಳಿ ನಾವು ಚೆಕ್ ಮಾಡಬೇಕಾಗಿದೆ. ಈ ಪದರವು ಮೋಡ ಹಾಗೂ ಇತರ ಎಲ್ಲ ಬಗೆಯ ಹವಾಮಾನದ ಅಂಶಗಳಿಂದ ಮುಕ್ತವಾಗಿರುವುದರಿಂದ ಇದರಿಂದ ಈ ಪದರದಲ್ಲಿ ಜೆಟ್ ವಿಮಾನಗಳು ಹಾರಾಡಲು ಸೂಕ್ತವಾಗಿದೆ. ಅಂದರೆ ಈ ಒಂದು ಪದರಿನಲ್ಲಿ ಏನಾಗಿರುತ್ತೆ, ಮೋಡಗಳಿರಲ್ಲ, ನಂತರದಲ್ಲಿ ಯಾವುದೇ ರೀತಿಯ ಟರ್ಬುಲೆನ್ಸ್ ಇರಲ್ಲ, ಅಂದರೆ ಗಾಳಿ ಮೇಲ್ಮುಖವಾಗಿ ಚಲಿಸ್ತಕ್ಕಂಥದ್ದಿರಲ್ಲ, ವಾತಾವರಣ ತುಂಬ ಸ್ಪಷ್ಟವಾಗಿ ಕಾಣ್ತಾ ಇರುತ್ತೆ. ಆದ್ದರಿಂದ ಇಲ್ಲಿ ಜೆಟ್ ವಿಮಾನಗಳು ಈ ಪದರಿನಲ್ಲಿ ಅಂದರೆ ಈ ಝೋನಲ್ಲಿ ಹೋಗ್ತಿರ್ತದೆ. ಅದು ಯಾವ ಪದರು ಅಂತಂತಂದರೆ ಸಮೋಷ್ಣ ಮಂಡಲ ಏನಿದೆ, ಸಮೋಷ್ಣ ಮಂಡಲ. ಪರಿವರ್ತನ ಅಂದರೆ ಟ್ರೋಪೋಸ್ಪಿಯರ್, ಮಧ್ಯಂತರ ಮಂಡಲ ಅಂತಂದರೆ ಮೀಸೋಸ್ಪಿಯರ್, ಉಷ್ಣತಾ ಮಂಡಲ ಅಂತಂದರೆ ಅಯೋನೋಸ್ಪಿಯರ್ ಇದೆಯಲ್ಲ. ಸೊ ಇದು ಸಮೋಷ್ಣ ಮಂಡಲ ಅಂತಂದರೆ ಯಾವುದು, ಸ್ಟ್ರಾಟೋಸ್ಪಿಯರ್. ಸ್ಟ್ರಾಟೋಸ್ಪಿಯರಲ್ಲಿ ನಮಗೆ ಏನು ಕಂಡುಬರುತ್ತೆ, ಓಜೋನ್ ಕಂಡುಬರುತ್ತೆ. ಅಲ್ಲಿ ಜೆಟ್ ವಿಮಾನಗಳು ಹಾರಾಡೋಕ್ಕೆ ಅದು ಸಾಧ್ಯವಾಗುತ್ತೆ. ಸೊ ಇಲ್ಲಿ ಟ್ರೋಪೋಸ್ಪಿಯರ್, ಸ್ಟ್ರಾಟೋಸ್ಪಿಯರ್, ಮೀಸೋಸ್ಪಿಯರ್. ಸೊ ಈ ಸ್ಟ್ರಾಟೋಸ್ಪಿಯರಲ್ಲಿ ನಾವು ಈ ವಿಮಾನ ಹೋಗ್ತಿರ್ತಕ್ಕಂಥದ್ದನ್ನು ನೋಡ್ಬೋದು. ಈ ಮೀಸೋಸ್ಪಿಯರಲ್ಲಿ ಏನಾಗುತ್ತೆ, ಬಂದಂತಹ ಹೋಲಿಕೆಗಳು ಏನಾಗುತ್ತೆ ಅಲ್ಲಿ ಬರ್ಸ್ಟ್ ಆಗಿಬಿಡುತ್ತೆ, ನಾಶವಾಗ್ತವೆ. 54ನೇ ಪ್ರಶ್ನೆ, ಈ ಕೆಳಗಿನ ಯಾವ ಪ್ರದೇಶವನ್ನು ಅಂತರ ಉಷ್ಣ ಸಂಧಿವಲಯ ಅಂದರೆ ಇಂಟರ್ ಟ್ರೋಪಿಕಲ್ ಕನ್ವರ್ಜೆನ್ಸ್ ಝೋನ್ ಎಂಬ ಹೆಸರಿನಿಂದ ಕರೀತಾರೆ? ಸಮಭಾಜಕೃತದ ಕಡಿಮೆ ಒತ್ತಡ ಪ್ರದೇಶ ಇಲ್ಲಿದೆ ನೋಡಿ. ಏನಾಗುತ್ತೆ ಅಂತಂದರೆ ಸೊ ಇಲ್ಲಿ ಈ ಥರ ಇದೆ. ನಮಗೆ ಇಲ್ಲಿ ಒಂದು ಭೂಮಿ ಇದೆ. ಭೂಮಿ. ಸೊ ಇದೇನಪ್ಪ ಅಂತಂದರೆ ಉಷ್ಣವಲಯ. ಸೊ ಈ ಉಷ್ಣವಲಯದಲ್ಲಿ ಇಲ್ಲೇನಾಗುತ್ತೆ, ಈ ಟ್ರೇಡ್ ವೇವ್ಸ್ ಅಂತಕ್ಕಂಥವು ಏನು ಬರ್ತವೆ ಈ ರೀತಿಯಾಗಿ ಬರ್ತದೆ. ಇದು ಈಶಾನ್ಯ ದಿಕ್ಕಿಂದ ಬರುತ್ತೆ. ಸೊ ಇಲ್ಲಿ ಈ ದಿಕ್ಕಿಂದ ಬರುತ್ತೆ. ಇಲ್ಲಿ ಇಂಟರ್ ಟ್ರೋಪಿಕಲ್ ಕನ್ವರ್ಜೆನ್ಸ್ ಝೋನನ್ನು ನಾವು ನೋಡ್ಬೋದು. ಸೊ ಇದನ್ನೇನಂತೀವಿ ನಾವು, ಇದು ಸಮಭಾಜಕೃತದ ಕಡಿಮೆ ಒತ್ತಡ ಪ್ರದೇಶ. ಈ ಸಮಭಾಜಕ ಒತ್ತಡದ ಕಡಿಮೆ ಒತ್ತಡ ಪ್ರದೇಶದಲ್ಲಿ ನಮಗೆ ಏನಾಗುತ್ತೆ, ಇದು ಕಂಡುಬರಲ್ಲ, ಯಾವುದೇ ರೀತಿಯ ಸೈಕ್ಲೋನ್ಗಳು ಕಂಡುಬರಲ್ಲ. ಐವತ್ತೈದನೇದು, ಎ ಮತ್ತು ಬಿ ಪಟ್ಟಿಯಲ್ಲಿ ವಿಷಯಗಳು ಹೊಂದಿಸಿ ಬರೆಯಿರಿ. ಸೊ ನಮಗೆ ಇಲ್ಲಿ ಚೀನಾ ಮತ್ತು ಜಪಾನಲ್ಲಿ ಏನಾಗಿರುತ್ತೆ, ನಾವು ಇಲ್ಲಿ ಸೈಕ್ಲೋನ್ಸ್ ಅಂತ ಏನು ಹೇಳ್ತೀವಿ ಅದನ್ನು ಇಲ್ಲಿ ಟೈಫೂನ್ ಅಂತ ಕರೀತಾರೆ. ಅದೇ ರೀತಿ ಅಮೆರಿಕ ಮತ್ತು ಮೆಕ್ಸಿಕೋದಲ್ಲಿ ಏನಂತ ಕರೀತಾರೆ, ಹರಿಕೇನ್ ಅಂತ ಕರೀತಾರೆ. ತದನಂತರದಲ್ಲಿ ಆಸ್ಟ್ರೇಲಿಯಾದಲ್ಲಿ ವಿಲ್ಲಿ ವಿಲ್ಲಿಸ್ ಅಂತ ಕರೀತಾರೆ. ರಷ್ಯಾದಲ್ಲಿ ಏನಾಗುತ್ತೆ, ವಿರ್ಲ್ ಪೂಲ್ ಅಂತ ಕರೀತಾರೆ. ಅಂದರೆ ಸೈಕ್ಲೋನು ಎಲ್ಲ ಕಡೆ ಬರ್ತಕ್ಕಂಥದ್ದು ಸೇಮು. ನಮ್ಮಲ್ಲಿ ಸೈಕ್ಲೋನ್ ಅಂತೀವಿ, ಚೀನಾದಲ್ಲಿ ಟೈಫೂನ್ ಅಂತೀವಿ, ಆಸ್ಟ್ರೇಲಿಯಾದಲ್ಲಿ ವಿಲ್ಲಿ ವಿಲ್ಲಿಸ್ ಅಂತೀವಿ, ಅಮೇರಿಕಾದಲ್ಲಿ ಏನಂತೀವಿ ನಾವು ಹರಿಕೇನ್ ಅಂತೀವಿ. ಆಸ್ಟ್ರೇಲಿಯಾದಲ್ಲಿ ವಿಲ್ಲಿ ವಿಲ್ಲಿಸು, ರಷ್ಯಾದಲ್ಲಿ ವಿರ್ಲ್ ಪೂಲ್ ಆಗಿರುತ್ತೆ.
56ನೇ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಈ ಮೋಡಗಳು ವಾಯುಮಂಡಲದಲ್ಲಿ ಅತಿ ಹೆಚ್ಚು ಎತ್ತರದಲ್ಲಿದ್ದು ಅಂದರೆ 6 ಕಿಲೋಮೀಟರ್ಗಿಂತಲೂ ಎತ್ತರದಲ್ಲಿರ್ತವೆ. ಈ ಮೋಡಗಳು ಗುಂಗುರು ಕೂದಲನ್ನು ಹೋಲುತ್ತಿದ್ದು ರೆಕ್ಕೆ ಅಥವಾ ನಾರಿನ ಆಕಾರ ಹೊಂದಿರುವಂತೆ ಕಾಣುತ್ತವೆ. ವಾಯುವಿನಲ್ಲಿ ಈ ಮೋಡಗಳ ಹಿಂಜಿದ ಹರಳೆಯಂತೆ ತೇಲುತ್ತವೆ. ಇವುಗಳ ಜನಪ್ರಿಯ ಹೆಸರು ಕುದುರೆ ಬಾಲದ ಮೋಡಗಳು. ಸೊ ಹಿಮಕಣ ಮೋಡಗಳ ಬಗ್ಗೆ ಇಲ್ಲಿ ಮಾತಾಡಿದರೆ, ಒಂದು ಪದರ ಮೋಡಗಳು ಅಂದರೆ ಪದರ ಸ್ಟಾಟ ಅಂತ ಇರುತ್ತೆ. ಇವು ಸ್ಟಾಟೋನಿಂಬಸ್ ಕ್ಲೌಡ್ಸು, ರಾಶಿ ಮೋಡಗಳು, ಹಿಮಕಣ ಮೋಡಗಳು, ರಾಶಿ ವೃಷ್ಟಿ ಮೋಡಗಳು. ಸೊ ಈ ಮೋಡಗಳ ಕುರಿತು ಪ್ರಿಲಿಮ್ಸಲ್ಲಿ ಭಾಳಷ್ಟು ಪ್ರಶ್ನೆಗಳು ಬರುತ್ತೆ. ಹಿಮಕಣ ಮೋಡಗಳು ಏನಾಗುತ್ತೆ, ಇವು 6 ಕಿಲೋಮೀಟರ್ಗಿಂತ ಎತ್ತರದಲ್ಲಿರ್ತವೆ, ಗುಂಗುರು ಕೂದಲ ರೂಪದಲ್ಲಿರ್ತವೆ. ಅಂದರೆ ಈ ಹತ್ತಿಯ ಬಟ್ಟೆ ಥರ ಈ ಹಿಮಕಣಗಳ ಬಗ್ಗೆ ನಾವು ನೋಡ್ಬೋದು. ಸೊ ಈ ಮೋಡಗಳ ಅಧ್ಯಯನದಲ್ಲಿ ನಮಗೆ ಮೋಡಗಳ ವಿಧ ಪದರ ಮೋಡಗಳು, ಇವುಗಳು ವಾಯುಗುಣದ ಅತ್ಯಂತ ಕಿಲೋಮೀಟರ್ ಅಂದರೆ 2 ಕಿಲೋಮೀಟರ್ದಲ್ಲಿ ಏನು ಕಂಡು ಬರ್ತವೆ, ಈ ಪದರು ಮೋಡಗಳು ಕಂಡು ಬರ್ತವೆ. 2 ಕಿಲೋಮೀಟರ್ ಎತ್ತರದಲ್ಲಿರ್ತವೆ. ಇವುಗಳು ತೆಳುವಾದ ಹಾಳೆ ಅಥವಾ ವಿಸ್ತಾರವಾದ ಪದರಗಳು ಅಂದರೆ ತಳ್ಳಗಿರುತ್ತೆ. ಅಂದರೆ ಪದರು ಅಂತಕ್ಕಂಥದ್ದು ತುಂಬ ತಳ್ಳಗಿರುತ್ತೆ. ಸೊ ಇದು ಪದರ ಮೋಡಗಳ ಬಗ್ಗೆ ಕುರಿತು. ರಾಶಿ ಮೋಡಗಳು, ಕ್ಯುಮುಲಸ್ ಕ್ಲೌಡ್ಸ್. ಈ ರಾಶಿ ಮೋಡಗಳು ಅಂತ ಎಲ್ಲಾದರೂ ಕಂಡು ಬಂದರೆ ಅವು ತುಂಬ ಏನಪ್ಪ ಅಂತಂದರೆ ರೈನ್ ಬಿಯರಿಂಗ್ ಕ್ಲೌಡ್ಸ್ ಅಂತಾರೆ. ಅಂದರೆ ಮಳೆಯನ್ನು ತರುವಂತಹ ಮೋಡಗಳು ರಾಶಿ ಮೋಡಗಳಾಗಿವೆ. ಇವುಗಳು ಊರ್ಧ್ವಮುಖವಾಗಿ ಬೆಳೆದಿದ್ದು ಅವುಗಳ ಮೇಲ್ಮೈ ಗೋಪುರಾಕೃತಿಗೆ ಬಾಗಿರುವುದರಿಂದ ಹೂಕೋಸಿನ ರಚನೆಯನ್ನು ಹೋಲುತ್ತವೆ. ಇವುಗಳು ಮಳೆ ತರುವ ಮೋಡಗಳು. ಸೊ ಇದು ನನ್ನ ಪಾಯಿಂಟ್ ಇದೆ, ಮಳೆ ತರ್ತಕ್ಕಂಥದ್ದು ತುಂಬ ಉದ್ದವಾಗಿರುತ್ತೆ, ಹೂಕೋಸಿನ ಥರ ಇರುತ್ತೆ. ಸೊ ಇದು ರಾಶಿ ಮೋಡಗಳು. ಹಿಮಕಣ ಮೋಡಗಳು, ಇವುಗಳು ವಾಯುಮಂಡಲದಲ್ಲಿ ಅತಿ ಹೆಚ್ಚು ಎತ್ತರ ಅಂದರೆ 6 ಕಿಲೋಮೀಟರ್. ಸೊ ಹಿಮಕಣ ಅಂದರೆ ನಾವು ಅತ್ಯಂತ ಹೆಚ್ಚು ಎತ್ತರದಲ್ಲಿ ಹಿಮ ಫಾರ್ಮೇಷನ್ ನೋಡ್ಬೋದಾಗಿದೆ. ಅದಕ್ಕೆ ಇದನ್ನೇಂತಾರೆ ಸಿರ್ರಸ್ ಕ್ಲೌಡ್ಸ್ ಅಂತಾರೆ. ಹಿಮಕಣ ಮೋಡಗಳು ಅತ್ಯಂತ ಹೆಚ್ಚು ಎತ್ತರದಲ್ಲಿರ್ತವೆ. ಈ ಮೋಡಗಳು ಗುಂಗುರು ಕೂದಲನ್ನು ಹೋಲುತ್ತಿದ್ದು ರೆಕ್ಕೆ ಅಥವಾ ನಾರಿನ ಆಕಾರ ಹೊಂದಿರುವಂತೆ ಕಾಣುತ್ತದೆ. ಸೊ ಇದು ಹಿಮಕಣ ಮೋಡಗಳು. ನಿಂಬಸ್ ಕ್ಲೌಡ್ಸ್ ಅಂದರೆ ರಾಶಿ ವೃಷ್ಟಿ ಮೋಡಗಳು. ಈ ಮೋಡಗಳು ಮಳೆ ತರುವ ಮೋಡಗಳಾಗಿದ್ದು ಕೆಳಮಟ್ಟದಲ್ಲಿ ಇರುತ್ತವೆ, ಅಂದರೆ ಅತ್ಯಂತ ಕೆಳಮಟ್ಟದಲ್ಲಿ ಇರ್ತವೆ. ಈ ಕ್ಯುಮುಲಸ್ಸು ಮತ್ತು ಅವು ರಾಶಿ ಮೋಡಗಳು ಮತ್ತು ಈ ರಾಶಿ ವೃಷ್ಟಿ ಮೋಡಗಳು ಏನಾಗುತ್ತೆ, ಮಳೆಯನ್ನು ತರುವಂತಹ ಮೋಡಗಳಾಗಿದ್ದಾವೆ. ಸೊ ಇಂತಹ ಮೋಡಗಳಿಂದ, ಹಿಮಕಣ ಮೋಡಗಳಿಂದ ನಾವು ಮಳೆಯನ್ನು ನಿರೀಕ್ಷಿಸೋದು ಆಗಲ್ಲ. 57ನೇ ಪ್ರಶ್ನೆ, ಭೂ ಮೇಲ್ಭಾಗದಲ್ಲಿ ವಿವಿಧ ಬಗೆಯ ಭೂಸ್ವರೂಪಗಳು ಕಂಡುಬರುವಂತೆಯೇ ಸಾಗರ ತಳದಲ್ಲಿಯೂ ಹಲವಾರು ಬಗೆಯ ಭೂಸ್ವರೂಪಗಳಿವೆ. ಭೂಸ್ವರೂಪಗಳ ಗುಣಲಕ್ಷಣಗಳನ್ನು ಆಧರಿಸಿ ಸಾಗರ ತಳಗಳನ್ನು ಎಷ್ಟು ಭಾಗಗಳನ್ನಾಗಿ ವಿಂಗಡಿಸಲಾಗಿದೆ. ಅಂದರೆ ನಮಗೇನಪ್ಪ ಅಂದರೆ ಭೂಮಿಯಲ್ಲಿ ಕೆರೆ, ಬೆಟ್ಟ, ಗುಡ್ಡ ಮತ್ತು ಪ್ರಸ್ಥಭೂಮಿ, ಮೈದಾನ ಭೂಮಿಗಳ ಥರ ಕಂಡುಬರುತ್ತೆ. ಅದೇ ರೀತಿಯಾಗಿ ಸಾಗರ ತಳದಲ್ಲೂ ಸಹ ವಿವಿಧ ಭೂಭಾಗಗಳಲ್ಲಿ ಕಂಡುಬರುತ್ತವೆ. ಅವು ಏನಪ್ಪ ಅಂತಂದರೆ 4 ಭಾಗಗಳಲ್ಲಿ ಕಂಡುಬರ್ತವೆ. ಸೊ 4 ಭಾಗಗಳು ಯಾವುದು ಅನ್ನೋದ್ರ ಬಗ್ಗೆ ನಾವು ಈ ಪಿಕ್ಚರ್ ಸಮೇತ ನಾವು ಅಧ್ಯಯನ ಮಾಡೋಣ. ಫಸ್ಟ್ ಏನಪ್ಪ ಅಂತಂದರೆ ಇದು ಖಂಡಾಂತರ ತುದಿ, ಖಂಡಾವರಣ, ಖಂಡಾಂತರ ಇಳಿಜಾರು, ಆಮೇಲೆ ಸಾಗರ ತಗ್ಗುಗಳು ಕಂಡುಬರುತ್ತೆ. ಈ ಸಾಗರ ತಗ್ಗುಗಳಲ್ಲೇ ಮರೈನಾ ಟ್ರಂಚ್ ಅಂತ ಕಂಡುಬರುತ್ತೆ. ಮರೈನಾ ಟ್ರಂಚ್ ಅಂತಂದರೆ ಸಾಗರದಲ್ಲಿ ಸುಮಾರು ಅತ್ಯಂತ ಹೆಚ್ಚು ಆಳವನ್ನು ಹೊಂದಿರುವಂತಹ ಪ್ರದೇಶಗಳು. ಸೊ ಇದು ಖಂಡಾಂತರ ತುದಿ ಅಂತಂದರೆ ಈ ಖಂಡಗಳ ತುದಿ ಇರುತ್ತಲ್ಲ, ಇಲ್ಲಿ ಖಂಡಾಂತರ ತುದಿ ಕಂಡುಬರುತ್ತೆ. ಇಲ್ಲಿ ಮೀನುಗಾರಿಕೆ ಪ್ರದೇಶ ನಾವೇನು ನೋಡ್ಬೋದು, ಇದನ್ನು ಖಂಡಾವರಣ ಅನ್ಬೋದು. ಸೊ ಖಂಡದ ಒಂದು ಆವರಣ ಪ್ರದೇಶ ಯಾವುದು, ಖಂಡಾವರಣ. ಆಮೇಲೆ ಖಂಡಾಂತರ ಇಳಿಜಾರು. ಸೊ ಇದು ಖಂಡಾಂತರ ಅಂದರೆ ಖಂಡದಿಂದ ಇಳಿಜಾರು ಇರುವಂಥ ಪ್ರದೇಶದ ಖಂಡಾಂತರ ಇಳಿಜಾರಾಗಿರುತ್ತೆ. ತದನಂತರದಲ್ಲಿ ಸಾಗರ ತಗ್ಗುಗಳು. ಈ ಸಾಗರ ತಗ್ಗುಗಳು ಏನು ಬರ್ತವೆ, ಇವು ಏನಾಗಿರುತ್ತೆ, ಸಾಗರದ ತಗ್ಗುಗಳಾಗಿ ನಾವು ನೋಡ್ಬೋದಾಗಿದೆ. ಸೊ ಖಂಡಾವರಣ ಪ್ರದೇಶ, ಕಾಂಟಿನೆಂಟಲ್ ಶೆಲ್ಫ್, ಇವು ಸಮುದ್ರದ ಅಂಚಿನಲ್ಲಿ ಕಂಡುಬರ್ತವೆ. ಖಂಡಾವರಣ ಇಳಿಜಾರು ಅಂದರೆ ಇಳಿತಕ್ಕಂಥದ್ದು ಎರಡನೇದು. ಖಂಡಾವರಣ ಪ್ರದೇಶ, ಖಂಡಾವರಣ ಇಳಿಜಾರು. ಆಳ ಸಾಗರದ ಮೈದಾನ ಅಂದರೆ ನಮ್ಮಲ್ಲಿ ಭೂಮಿಯ ಮೇಲೆ ಮೈದಾನ ಯಾವ ರೀತಿ ಇರುತ್ತೆ ಅದೇ ರೀತಿ ಆಳ ಸಾಗರದ ಮೈದಾನ ಇರುತ್ತೆ. ಆಮೇಲೆ ಸಾಗರ ತಗ್ಗುಗಳು, ನಾನು ಏನು ಹೇಳಿದೆ, ಚಾಲೆಂಜರ್ ತಗ್ಗು, ನಂತರದಲ್ಲಿ ಮರೈನಾ ಟ್ರಂಚ್ ಏನು ಕಂಡು ಬರ್ತವೆ, ಈ ಎಲ್ಲ ತಗ್ಗುಗಳು ಸಾಗರದ ತಗ್ಗುಗಳಾಗುತ್ತೆ. ಖಂಡಾವರಣ ಪ್ರದೇಶ, ಖಂಡಾವರಣ ಇಳಿಜಾರು, ಮೈದಾನ ಪ್ರದೇಶಗಳು ಮತ್ತು ತಗ್ಗು ಪ್ರದೇಶಗಳು ಅಂದರೆ ಸಾಗರ ತಗ್ಗುಗಳು, ಓಷಿಯನ್ ಡೀಪ್ಸ್ ಅಂತಾರೆ ಇವನ್ನ. 58ನೇದು, ಸಾಗರ ಅಥವಾ ಸಮುದ್ರದ ನೀರಿನಲ್ಲಿ ಕರಗಿರುವ ಉಪ್ಪಿನಾಂಶಗಳ ಪ್ರಮಾಣಗಳನ್ನು ಲವಣತೆ ಎನ್ನುವರು. ಕರೆಕ್ಟ್ ಇದು. ಸಾಗರಗಳ ಲವಣತೆಯು ಸಂಕ್ರಾಂತಿ ವೃತ್ತಗಳ ವಲಯದಲ್ಲಿ ಹೆಚ್ಚಾಗಿದ್ದು ಧ್ರುವ ಮತ್ತು ಸಮಭಾಜಕ ಪ್ರದೇಶಗಳಲ್ಲಿ ಕಡಿಮೆ ಇರುವುದು. ಕರೆಕ್ಟ್ ಇದು. 1 ಮತ್ತು 2 ಅಂದರೆ 1,000 ಲೀಟ್ರಲ್ಲಿ 35 ಲೀಟ್ರಷ್ಟು ನಾವು ಉಪ್ಪನ್ನು ಕಂಡ್ರೆ ಅಂತೂ ಅದು ಲವಣತೆಯಿಂದ ಕೂಡಿರುತ್ತೆ ಅಂತ ಹೇಳ್ತೀವಿ. ನಮಗೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಮತ್ತು ಮಕರ ಸಂಕ್ರಾಂತಿ ವೃತ್ತಗಳಲ್ಲಿ ಹೆಚ್ಚು ಲವಣಾಂಶ ಹೊಂದಿದ ನೀರನ್ನು ನೋಡ್ಬೋದಾಗಿದೆ. ಇದಕ್ಕೆ ಮೇನ್ ರೀಸನ್ ಏನಪ್ಪ ಅಂತಂದರೆ ಲೋ ಪ್ರೆಸಿಪಿಟೇಷನು, ಹೈ ಅಮೌಂಟ್ ಆಫ್ ಇವಾಪರೇಷನು. ಅಂದರೆ ಇವಾಪರೇಷನ್ ಅಂದರೆ
ನೀರು ಆವಿಯಾಗೋದು ಜಾಸ್ತಿ ಇದ್ದು ಮಳೆ ಕಡಿಮೆ ಇದ್ರಿಗಿನ ಅಲ್ಲಿ ಏನಾಗುತ್ತೆ ಲವಣಾಂಶ ತುಂಬ ಜಾಸ್ತಿ ಇರುತ್ತೆ. ಈ ಟರ್ಕಿಯಲ್ಲಿ ಕಂಡುಬರುವಂತಹ ನದಿ ಏನಿದೆಯಲ್ಲ ಅದು ಅತ್ಯಂತ ಹೆಚ್ಚು ಲವಣಾಂಶವನ್ನು ಹೊಂದಿದೆ. ಈ ಸಮಭಾಜಕ ವೃತ್ತದಲ್ಲಿ ಯಾಕೆ ಲವಣಾಂಶ ಹೆಚ್ಚು ಇರೋದು ಕಂಡುಬರಲ್ಲ ಅಂತಂದರೆ ಟೂ ಮಚ್ ಆಫ್ ರೈನ್, ಅಲ್ಲಿ ಹೆಚ್ಚು ಮಳೆ ಬರೋದ್ರಿಂದ ಲವಣಾಂಶ ಕಡಿಮೆ ಇರುತ್ತೆ. ಇಲ್ಲಿ ಸಾಗರಗಳಲ್ಲಿ ನೀರಿನ ಲವಣತೆ ಬಗ್ಗೆ ಡಿಸ್ಕಸ್ ಮಾಡಿದ್ದಾರೆ. 35/1000 ಅಂದರೆ ಒಂದು 1000 ಪಾರ್ಟ್ಸಲ್ಲಿ 35 ಪಾರ್ಟ್ಸ್ ಏನಾದರೂ ಲವಣಾಂಶ ಇದ್ದರೆ ಅದು ಲವಣವನ್ನು ಹೊಂದಿದಂತಹ ನೀರಂತ ನಾವು ಅದನ್ನು ನೇಮಿಂಗ್ ಮಾಡ್ತೀವಿ. ಸೊ ಟರ್ಕಿಯ ವ್ಯಾನ್ ಸರೋವರ ಇಲ್ಲಿ ಒಂದು 1000 ಪ್ರಮಾಣದಲ್ಲಿ 330% ಏನಿದೆ, 330 ಪಾರ್ಟ್ಸ್ ಏನಿದೆ ನಮಗೆ ಸಾಲ್ಟ್ ಕಂಟೆಂಟ್ ಬರುತ್ತೆ ಇಲ್ಲಿ. ಆಮೇಲೆ ಮೃತ ಸಮುದ್ರ ಜೋರ್ಡಾನ್ ಅಂದರೆ ಡೆಡ್ ಸಿ ಅಂತಲ್ಲ ಅದು 300 ಕಂಡು ಬರುತ್ತೆ. ನಮ್ಮದು ಸಾಂಬಾರ್ ಸರೋವರದಲ್ಲಿ 265 ಇರೋದನ್ನು ನಾವು ನೋಡ್ಬೋದು. 59ನೇದು ಈ ಕೆಳಗಿನಗಳಲ್ಲಿ ಯಾವುದು ಶೀತ ಪ್ರವಾಹ? ಶೀತ ಪ್ರವಾಹ ಅಂತಂದರೆ ಯಾವುದೇ ಒಂದು ವಾಯು ಒಂದು ಧ್ರುವ ಪ್ರದೇಶದಿಂದ ಇಫ್ ಇಟ್ ಕಮ್ಸ್ ಫ್ರಮ್ ದಿ ಪೋಲಾರ್ ರೀಜನ್ ಟು ದಿ ಇಕ್ವಿಟೋರಿಯಲ್ ರೀಜನ್ ದಟ್ ಈಸ್ ಕಾಲ್ಡ್ ಕೋಲ್ಡ್ ವೇವ್ ಆ್ಯಂಡ್ ವಾರ್ಮ್ ವೇವ್ಸ್ ಅಂತ ಇರುತ್ತೆ. ವಾರ್ಮ್ ವೇವ್ ಅಂತಂದರೆ ದಿ ವೇವ್ಸ್ ವಿಚ್ ಆರ್ ಗೋಯಿಂಗ್ ಫ್ರಮ್ ದಿ ಇಕ್ವೇಟರ್ ಟುವರ್ಡ್ಸ್ ಎ ಪೋಲಾರ್ ರೀಜನ್ ಅಂದರೆ ಧ್ರುವ ಪ್ರದೇಶದಿಂದ ಸಮಭಾಜಕ ಬರೋದು ಶೀತ ಪ್ರವಾಹ, ಮತ್ತು ಸಮಭಾಜಕ ವೃತ್ತದಿಂದ ಧ್ರುವ ಪ್ರದೇಶಕ್ಕೆ ಹೋಗ್ತಕ್ಕಂಥದ್ದು ಉಷ್ಣ ಪ್ರವಾಹ ಆಗಿರ್ತವೆ. ಇಲ್ಲಿ ಶೀತ ಪ್ರವಾಹ ಯಾವುದು ಅಂತ ಕೇಳಿದರೆ ಇದು ಏನಪ್ಪ ಅಂದರೆ ಕ್ಯಾಲಿಫೋರ್ನಿಯಾ ಪ್ರವಾಹ. ಸೊ ರಿಮೈನಿಂಗ್ ಉತ್ತರ ಸಮಭಾಜಕ ವೃತ್ತದಲ್ಲಿ ಕಂಡುಬರ್ತಕ್ಕಂಥದ್ದು ಯಾವಾಗಲೂ ಉಷ್ಣ ಪ್ರವಾಹ ಆಗಿರ್ತವೆ. ಪೂರ್ವ ಆಸ್ಟ್ರೇಲಿಯನ್ ಅದು ಸಹ ಉಷ್ಣ ಪ್ರವಾಹ. ಕುರಾಶಿಯೋ ಅಂತಕ್ಕಂಥದ್ದು ಉಷ್ಣ ಪ್ರವಾಹ ಆಗಿದ್ದರೆ ಒಯಾಶಿಯೋ ಅಂತಕ್ಕಂಥದ್ದು ಶೀತ ಪ್ರವಾಹ ಆಗಿರುತ್ತೆ. ಸೊ ಸಾಗರ ಪ್ರವಾಹಗಳ ಕುರಿತು ನಾವು ಅಧ್ಯಯನ ಮಾಡಬಹುದಾಗಿದೆ. ಸೊ ಉಷ್ಣಾಂಶ ಸಾಗರ ಪ್ರವಾಹಗಳು, ಶೀತ ಸಾಗರ ಪ್ರವಾಹಗಳಂತ ನಾವೆರಡು ನೋಡ್ಬೋದಾಗಿದೆ. ನಮಗೆ ಪೆಸಿಫಿಕ್ ಸಾಗರದಲ್ಲಿ ಕುರೋಶಿಯೋ ಅಂತಕ್ಕಂಥ ಉಷ್ಣ ಸಾಗರ ಪ್ರವಾಹಗಳು ಕಂಡುಬರುತ್ತೆ. ನಂತರದಲ್ಲಿ ದಕ್ಷಿಣ ಪೆಸಿಫಿಕ್ ಸಾಗರದಲ್ಲಿ, ಉತ್ತರ ಅಟ್ಲಾಂಟಿಕ್ದಲ್ಲಿ, ದಕ್ಷಿಣ ಅಟ್ಲಾಂಟಿಕ್ನಲ್ಲಿ ಈ ರೀತಿಯಾಗಿ ನಾವು ನೋಡ್ಬೋದು. ಅಧಿಕ ಉಬ್ಬರ ಅಂದರೆ ಟೈಡ್ಸ್. ಸೊ ಇಲ್ಲಿ ಟೈಡ್ಸ್ ಸಹ ಭಾಳ ಇಂಪಾರ್ಟೆಂಟು. ಟೈಡ್ಸ್ ಬಗ್ಗೆ ಅಧ್ಯಯನ ಮಾಡ್ತಾರೆ ಅಂದರೆ ಸಮುದ್ರದ ಅಲೆಗಳೇನಾಗುತ್ತೆ ಹುಕ್ಕಿ ಇರ್ತವೆ, ಅದನ್ನು ಟೈಡ್ಸ್ ಅಂತಾರೆ. ಆ ಟೈಡ್ಸಿಗೆ ಸೂರ್ಯನ ಗುರುತ್ವಾಕರ್ಷಣ ಶಕ್ತಿ ಮತ್ತು ಚಂದ್ರನ ಗುರುತ್ವಾಕರ್ಷಣ ಶಕ್ತಿ ಹೆಚ್ಚು ಮುಖ್ಯ ಆಗಿರುತ್ತೆ. ಸಮುದ್ರ ಅಥವಾ ಸಾಗರದ ನೀರಿನ ಮಟ್ಟವು ನಿಯಮಿತವಾಗಿ ಏರುವುದು ಮತ್ತು ಇಳಿಯುವುದು. ಇದು ಏನಪ್ಪ ಅಂದರೆ ಅಧಿಕ ಉಬ್ಬರ ಅಂದರೆ ಭೂಮಿ, ಚಂದ್ರ ಮತ್ತು ಸೂರ್ಯ ಇವುಗಳಲ್ಲಿ ಒಂದೇ ಸರಳ ರೇಖೆಯಲ್ಲಿರುವುದು. ಭೂಮಿ ಮತ್ತು ಸೂರ್ಯ ಒಂದೇ ಸರಳ ರೇಖೆಯಲ್ಲಿದ್ದು ಮತ್ತು ಚಂದ್ರನು ಭೂಮಿಗೆ ಸಮಕೋನದಲ್ಲಿ ಇರುವುದು. ಸೊ ಅಧಿಕ ಉಬ್ಬರ ಅಂತಂತಂದರೆ ಭೂಮಿ, ಚಂದ್ರ ಮತ್ತು ಸೂರ್ಯ ಇವುಗಳು ಒಂದೇ ಸರಳ ರೇಖೆಯಲ್ಲಿರ್ತವೆ. ಸೊ ನಾವು ಹಿಂಗೆ ಲೈನ್ ಎಳೆದಾಗೆ ಸೊ ಈ ಥರ ಲೈನ್ ಎಳೆದಾಗ ಭೂಮಿ, ಸೂರ್ಯ, ಚಂದ್ರ ಈ ಮೂರೂ ಆಕಾಶಕಾಯಗಳು ಏನಾಗುತ್ತೆ ಒಂದೇ ಸರಳ ರೇಖೆಯಲ್ಲಿದ್ದಾಗ ನಮಗೇನುಂಟಾಗುತ್ತೆ ಅಧಿಕ ಉಬ್ಬರ ಉಂಟಾಗುತ್ತೆ. ಸೊ ನಮ್ಮ ಈ ಒಂದು ಬಿ ಒಂದು ಏನಿದೆಯಲ್ಲ ಇದೇನು ಈ ಒಂದು ಇದಕ್ಕೆ ಅನ್ವಯ ಆಗುತ್ತೆ. ಅರವತ್ತೊಂದನೇದು ಪ್ರಪ್ರಥಮ ಬಾರಿಗೆ ಅರ್ಥಶಾಸ್ತ್ರ ಎಂಬ ಪದನಾಮವನ್ನು ಸ್ವತಂತ್ರವಾಗಿ ಬೆಳೆಸಿದವರು ಯಾರು? ಸೊ ಆಲ್ಫ್ರೆಡ್ ಮಾರ್ಷಲ್, ಇವ್ರನ್ನ ಫಾದರ್ ಆಫ್ ಎಕನಾಮಿಕ್ಸ್ ಅಂತಲೂ ಸಹ ಕರೀತಾರೆ. ಆಲ್ಫ್ರೆಡ್ ಮಾರ್ಷಲ್ ಅವರು ಏನಂತಾರೆ ಅರ್ಥಶಾಸ್ತ್ರ ಎನ್ನುವ ಪದವನ್ನು ಬಳಸ್ತಾರೆ. ಸೊ ಇಲ್ಲಿ ಎಕನಾಮಿಕ್ಸ್ ಅಂತಕ್ಕಂಥ ಪದನಾಮವನ್ನು ಭಾಷೆ ಈಕೋಸ್ ಅಂದರೆ ಈಕೋಸ್ ಮತ್ತು ನೋಮೋಸ್ ಎಂಬ ಎರಡು ಪದಗಳಿಂದ ಪಡೆಯಲಾಗಿದ್ದು ಗ್ರೀಕ್ ಭಾಷೆ ಈ ಎರಡು ಪದಗಳು ಜೋಡಣೆಯಿಂದ ಇಕಾನಮಿ ಎಂಬ ಸಂಯುಕ್ತ ಪದ ಉತ್ಪತ್ತಿಯಾಯಿತು. ಗ್ರೀಕ್ ಭಾಷೆಯಲ್ಲಿ ಈಕೋಸ್ ಅಂದರೆ ಮನೆ ಅಂತಲೂ, ನೋಮೋಸ್ ಅಂದರೆ ನಿರ್ವಹಣೆ ಅಂದರೆ ಇದೊಂಥರ ಮನೆ ನಿರ್ವಹಣೆಯನ್ನು ಅರ್ಥಶಾಸ್ತ್ರ ಅಂತ ಹೇಳ್ತೀವಿ ನಾವು. ಸೊ 62 ಕೆಳಗಿನ ಎ ಪಟ್ಟಿಯಲ್ಲಿರುವ ಅಂಶಗಳೊಂದಿಗೆ ಬಿ ಪಟ್ಟಿಯಲ್ಲಿರುವ ವಿಷಯಗಳೊಂದಿಗೆ ಹೊಂದಿಸಿ ಬರೆಯಿರಿ ಅಂತ ಇದೆ. ಸೊ ಒಂದನೇವರು ಆ್ಯಡಮ್ ಸ್ಮಿತ್ ಏನು ಹೇಳ್ತಾರೆ, ಯೋಗಕ್ಷೇಮ ಅಂದರೆ ಮನುಷ್ಯನ ಒಂದು ಯೋಗಕ್ಷೇಮವನ್ನು ಅಧ್ಯಯನ ಮಾಡ್ತಕ್ಕಂಥದ್ದು, ಅದರ ಕುರಿತು ಚಿಂತನೆ ಮಾಡ್ತಕ್ಕಂಥದ್ದು ಎಕನಾಮಿಕ್ಸ್ ಅಂತ ಏನು ಹೇಳ್ತಾರೆ ಆ್ಯಡಮ್ ಸ್ಮಿತ್ ಅವರು ಹೇಳ್ತಾರೆ. ಸೊ ಆ್ಯಡಮ್ ಸ್ಮಿತ್ ಆದಮೇಲೆ ಬಂದಂಥ ಆಲ್ಫ್ರೆಡ್ ಮಾರ್ಷಲ್ ಏನು ಹೇಳ್ತಾರೆ, ಸಂಪತ್ತಿನ ವಾಕ್ಯ ಅಂದರೆ ಎಕನಾಮಿಕ್ಸ್ ಅಂತಕ್ಕಂಥದ್ದು ಸಂಪತ್ತಿನ ಕುರಿತು ಅಧ್ಯಯನ ಮಾಡ್ತಕ್ಕಂಥದ್ದು ಅಂತ ಸಂಪತ್ತಿನ ವಾಕ್ಯ ಹೇಳ್ತಾರೆ. ರಾಬಿನ್ಸನ್ ಅಂತಕ್ಕಂಥದ್ದು ಕೊರತೆಯ ವಾಕ್ಯ ಅಂತ ಹೇಳ್ತಾರೆ. ಅಂದರೆ ಕೊರತೆಯ ವಾಕ್ಯ ಅಂದರೆ ಯಾವುದು ಕಡಿಮೆ ಇದೆ, ಬೇಡಿಕೆ, ಪೂರೈಕೆ ಈ ಎಲ್ಲ ಅಂಶಗಳನ್ನು ಕುರಿತು ಎಕನಾಮಿಕ್ಸ್ ಅಧ್ಯಯನ ಮತ್ತು
ಈ ಅಧ್ಯಯನ ಮಾಡ್ತಕ್ಕಂಥದ್ದು ಕೊರತೆಯ ವಾಕ್ಯ ಅಂತ ಹೇಳ್ತಾರೆ. ನಂತರದಲ್ಲಿ ಬಂದಂಥ ಕೇನ್ಸ್ ಅವರು ಅಭಿವೃದ್ಧಿಯ ಪರ ವಾಕ್ಯ. ಎಕನಾಮಿಕ್ಸ್ ಅಂತಕ್ಕಂಥದ್ದು ಮಾನವ ಅಭಿವೃದ್ಧಿಯನ್ನು ಸೂಚಿಸುವಂಥದ್ದೇ. ಅಂದರೆ ಮಾನವನ ಏಳಿಗೆ, ಮಾನವ ಅಭಿವೃದ್ಧಿ ಸೂಚ್ಯಂಕ ಅಂತ ಏನು ಹೇಳ್ತೀವಲ್ಲ, ಮಾನವನ ಅಭಿವೃದ್ಧಿಗೆ ಪೂರಕವಾದಂಥ ಎಜುಕೇಷನ್ನು, ವಾಟರು, ಸ್ಯಾನಿಟೇಷನ್ನು, ನಂತರದಲ್ಲಿ ಅವರಿಗೆ ಇರುವಂತಹ ಒಂದು ಬೇಸಿಕ್ ಫೆಸಿಲಿಟೀಸ್ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದು ಅಭಿವೃದ್ಧಿ ಪರ ವಾಕ್ಯ ಅಂತ ಹೇಳುತ್ತೆ. ಸೊ ಆಡಮ್ ಸ್ಮಿತ್ ಅವರು ಯೋಗಕ್ಷೇಮದ ವಾಕ್ಯ ಬಗ್ಗೆ ಹೇಳ್ತಾರೆ. ಆಲ್ಫ್ರೆಡ್ ಮಾರ್ಷಲ್ ಸಂಪತ್ತು, ರಾಬಿನ್ಸನ್ ಕೊರತೆಯ ವಾಕ್ಯ, ಕೇನ್ಸ್ ಅವರು ಅಭಿವೃದ್ಧಿ ಪರವಾಗಿ ಆಲೋಚನೆಯನ್ನು ಮಾಡ್ತಾರೆ. ಅರ್ಥಶಾಸ್ತ್ರಕ್ಕೆ ಕೊಡು ಮಾಡುವ ನೊಬೆಲ್ ಪ್ರಶಸ್ತಿ ಕುರಿತು ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ ಅಂತಿದೆ. ಸೊ ಫಸ್ಟ್ನೇ ಹೇಳಿಕೆ ಏನಿದೆ, 1900 ರಾಯಲ್ ಸ್ವೀಡಿಷ್ ಅಕಾಡೆಮಿ ಆಫ್ ಸೈನ್ಸ್ ಪ್ರಶಸ್ತಿಯನ್ನು ನೀಡುತ್ತದೆ. ಸೊ ರಾಯಲ್ ಸ್ವೀಡಿಷ್ ಅಕಾಡೆಮಿ ಅಂತಕ್ಕಂಥವರು ಏನು ಮಾಡ್ತಾರೆ, ಈ ಪ್ರಶಸ್ತಿಯನ್ನು ನೀಡ್ತಾರೆ. ನಾಟ್ ನೋಬೆಲ್ ಕಮಿಟೀಸ್, ನೋಬೆಲ್ ಕಮಿಟಿ ಇದು ಮಾಡಲ್ಲ. 1992ರಲ್ಲಿ ಅರ್ಥಶಾಸ್ತ್ರಜ್ಞ ಅಮರ್ತ್ಯ ಸೇನ್ ಅವರು ಈ ಪ್ರಶಸ್ತಿಗೆ ಭಾಜನರಾದ ಮೊದಲ ಭಾರತೀಯ. 1998ರಲ್ಲಿ ನಮ್ಮ ಒಂದು ಭಾರತೀಯ ಅಮರ್ತ್ಯ ಸೇನ್ ಅಂತಕ್ಕಂಥವ್ರು ಮತ್ತು ಪಾಕಿಸ್ತಾನದ ಒಬ್ಬ ಅರ್ಥಶಾಸ್ತ್ರಜ್ಞರು ಏನು ಮಾಡ್ತಾರೆ, ನೋಬೆಲ್ ಪ್ರಶಸ್ತಿಯನ್ನು ಪಡ್ತಾರೆ. ಯಾಕೆ ಪಡ್ತಾರೆ ಅಂದರೆ ಇವರು ಮಾನವ ಅಭಿವೃದ್ಧಿಯ ಕುರಿತು ವಿಶೇಷವಾಗಿ ಅಧ್ಯಯನ ಮಾಡಿ ಮಾನವನ ಅಭಿವೃದ್ಧಿ ಬಗ್ಗೆ ವಿಶೇಷ ವ್ಯಾಖ್ಯಾನವನ್ನು ನೀಡ್ತಾರೆ. ಈಗ ಅದೇ ರೀತಿಯಾಗಿ ಮೊನ್ನೆ ಬಂಗಾಳದ ಒಂದು ಅರ್ಥಶಾಸ್ತ್ರಜ್ಞ ಅಭಿಜಿತ್ ಸೇನ್ ಮುಖರ್ಜಿ ಅವರಿಗೂ ಸಹ ನಾವು ನೋಬೆಲ್ ಪ್ರಶಸ್ತಿ ಬಂದಿರುವುದನ್ನು ನೋಡ್ಬೋದಾಗಿದೆ. ಹೇಳಿಕೆ ಮೂರನೇದೇನಿದೆ, ಕಾರ್ಮಿಕ ಮಾರುಕಟ್ಟೆಗೆ ಸಂಬಂಧಿಸಿದ ಪ್ರಾಯೋಗಿಕ ಕೊಡುಗೆಯಾಗಿ ಡೇವಿಡ್ ಕಾರ್ಡ್ ಅವರಿಗೆ 2021ನೇ ಸಾಲಿನ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಸೊ ಇದು ಮೂರನೇ ಹೇಳಿಕೆಯೂ ಸಹ ಕರೆಕ್ಟ್ ಆಗಿದೆ. ನಮಗೆ ಇಲ್ಲಿ ಏನು ನೋಡ್ಬೋದು ಅಂತಂದರೆ ಆಪ್ಷನ್ ಡಿಯಲ್ಲಿ ಏನಿದೆ, ಮೇಲಿನ ಎಲ್ಲ ಅಂತ ಅನ್ನೋ ಆಪ್ಷನ್ ಇದೆ. ನೆಕ್ಸ್ಟ್ 64ನೇ ಪ್ರಶ್ನೆ, ಸಚಿನ್ ತೆಂಡೂಲ್ಕರ್ ಅವರಿಗೆ ಈ ಕೆಳಗಿನ ಯಾವ ವರ್ಷದಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು? 2014ರಲ್ಲಿ ಇದು ಬಂದಿದೆ. ಇದು ಫ್ಯಾಕ್ಚುಯಲ್ ಅಂಶ, ಇದರಲ್ಲಿ ಏನು ತುಂಬ ಲಾಜಿಕ್ ಆಗಿಲ್ಲ. ಸೊ ಅವರು ಫಸ್ಟಿಗೆ ಯಾರಿಗೆ ಈ ಪ್ರಶಸ್ತಿ ಬಂದಂತ ಕೇಳ್ತಾರೆ, ಅವಾಗ ಸಿ ರಾಜಗೋಪಾಲಾಚಾರಿ, ರಾಧಾಕೃಷ್ಣನ್, ಸರ್ ಸಿ ವಿ ರಾಮನ್ ಅವರು ಬರುತ್ತೆ. ಸೊ ಕರ್ನಾಟಕದಲ್ಲಿ ಯಾರು ಪ್ರಪ್ರಥಮವಾಗಿ ಭಾರತ ರತ್ನ ಪ್ರಶಸ್ತಿ ಪಡೆದವರು ಅಂತಂದರೆ ಸರ್ ವಿಶ್ವೇಶ್ವರಯ್ಯ ಆಗಿರ್ತಾರೆ. ಇತ್ತೀಚೆಗೆ ಯಾರಿಗೆ ಬಂತಂದರೆ ನಾನಾಜಿ ದೇಶ್ಮುಖ್ ಅವರಿಗೆ ಬಂದಿದೆ, ಭೂಪೇನ್ ಹಜಾರಿಕಾ ಅವರಿಗೆ ಬಂದಿದೆ, ಪ್ರಣಬ್ ಮುಖರ್ಜಿ ಅವರಿಗೆ ಬಂದಿರೋದನ್ನು ನಾವು ನೋಡ್ಬೋದು. 65ನೇದು, ಬೇಡಿಕೆಯ ಪ್ರಮಾಣ ಹಿಡಿದ ಬೆಲೆಗಳೊಂದಿಗೆ ಹೆಚ್ಚುತ್ತದೆ ಮತ್ತು ಏರಿದ ಬೆಲೆಗಳೊಂದಿಗೆ ಇಳಿಯುತ್ತದೆ ಎಂದು ಬೇಡಿಕೆಯ ಕುರಿತು ವ್ಯಾಖ್ಯಾನ ಮಾಡಿ. ಬೇಡಿಕೆಯ ಪ್ರಮಾಣ ಅಂದರೆ ಯಾವುದೇ ಒಂದು ವಸ್ತುವಿನ ಪ್ರಮಾಣ ಕಡಿಮೆ ಆದಾಗ ಬೇಡಿಕೆ ಹೆಚ್ಚಾಗುತ್ತೆ, ಆ ವಸ್ತುವಿನ ಬೆಲೆ ಜಾಸ್ತಿ ಆದಾಗ ಬೇಡಿಕೆ ಕಡಿಮೆ ಆಗುತ್ತೆ. ಈ ಒಂದು ಥಿಯರಿಯನ್ನು ಯಾರು ಕೊಟ್ಟರಪ್ಪ ಅಂತಂದರೆ ಆಲ್ಫ್ರೆಡ್ ಮಾರ್ಷಲ್ ಅವರು ನೀಡ್ತಾರೆ. ಅದೇ ಸಂಪತ್ತಿನ ವ್ಯಾಖ್ಯೆ ನೀಡಿದಂಥ ಎಕನಾಮಿಕ್ಸ್ನ ಫಾದರ್ ಆಫ್ ಎಕನಾಮಿಕ್ಸ್ ಆಲ್ಫ್ರೆಡ್ ಮಾರ್ಷಲ್ ಅವರು ಇದನ್ನು ಹೇಳ್ತಾರೆ. 66ನೇದು, ಕೆಳಗಿನ ಯಾವ ನಿಯಮಕ್ಕೆ ಈ ಕೆಳಕಂಡ ಹೇಳಿಕೆಗಳು ಅನ್ವಯಿಸುತ್ತೆ? ಇತರೆ ಅಂಶಗಳು ಸ್ಥಿರವಾಗಿದ್ದಾಗ ಬೆಲೆ ಹೆಚ್ಚಾದರೆ ಪೂರೈಕೆ ಹೆಚ್ಚುತ್ತದೆ ಹಾಗೂ ಬೆಲೆ ಕಡಿಮೆಯಾದರೆ ಪೂರೈಕೆ ಕಡಿಮೆ ಆಗುತ್ತದೆ. ಸೊ ಇದನ್ನು ಏನಂತಂದ್ರೆ ಪೂರೈಕೆ ನಿಯಮ ಅಂತಾರೆ. ಏನಿದು ಮೀನಿಂಗ್ ಅಂತಂದರೆ, ಫಾರ್ ಎಕ್ಸಾಂಪಲ್ ಈಗ ಯಾವುದೇ ಒಂದು ಪೆನ್ನಿನ ಬೆಲೆ 10 ರೂಪಾಯಿ ಇರುತ್ತೆ. ಈ 10 ರೂಪಾಯಿ ಇದು ತುಂಬ ಅವಶ್ಯಕತೆ ಇರುತ್ತೆ, ಎಲ್ರಿಗೂ ಬೇಕಾಗಿರುತ್ತೆ. ಈ 10 ರೂಪಾಯಿ ಇದ್ದಂತಹ ಪೆನ್ನು 15 ರೂಪಾಯಿ ಆದಾಗ ಇದನ್ನು ಉತ್ಪಾದನೆ ಮಾಡುವಂತಹ ಉತ್ಪಾದಕನಿಗೆ ಲಾಭ ಜಾಸ್ತಿ ಆಗುತ್ತೆ. ಅವನೇನು ಮಾಡ್ತಾನೆ, ಹೆಚ್ಚು ಉತ್ಪಾದನೆ ಮಾಡ್ತಾನೆ. ಬಟ್ ಈ ಪೆನ್ ಇಲ್ದಂಗೆ ನಾವು ಯಾವುದೇ ಈ ಪೆನ್ ಬಿಟ್ಟು ಬೇರೆ ಪೆನ್ ಇರೋಕ್ಕೆ ಸಾಧ್ಯವಿದ್ದಿಲ್ಲ. ಅಂತಹ ಸಂದರ್ಭದಲ್ಲಿ ಏನಾಗಿರುತ್ತೆ, ಇವಾಗ ಈ ಪೆನ್ನಿನ ಒಂದು ಬೆಲೆ ಜಾಸ್ತಿ ಆದಾಗ ಉತ್ಪಾದನೆ ಜಾಸ್ತಿ ಆಗುತ್ತೆ. ಸೊ ಇದು ಹೇಳಿಕೆ ಅಂದರೆ ಇತರೆ ಅಂಶಗಳು ಸ್ಥಿರವಾಗಿದೆ. ಈಗ ಬೆಲೆ ಹೆಚ್ಚಾದರೆ ಪೂರೈಕೆ ಹೆಚ್ಚುತ್ತದೆ, ಆಗ ಬೆಲೆ ಕಡಿಮೆ ಆದರೆ ಪೂರೈಕೆ ಕಡಿಮೆ ಆಗುತ್ತೆ. ಅಂದರೆ ಬೆಲೆ ಏನಾದರೂ ಫಾರ್ ಎಕ್ಸಾಂಪಲ್ ಈ 10 ರೂಪಾಯಿ ಪೆನ್ನು 1 ರೂಪಾಯಿ ಆದಾಗ ಅವನಿಗೆ ಲಾಸ್ ಆಗಿಬಿಡುತ್ತೆ. ಸೊ ಯಾವುದೇ ಒಬ್ಬ ವ್ಯಕ್ತಿ ಲಾಸ್ ಮಾಡಿಕೊಂಡು ಪೆನ್ನನ್ನು ಉತ್ಪಾದನೆ ಮಾಡಲ್ಲ. ಅವಾಗ ಏನಾಗುತ್ತೆ, ಅವನು ಪೂರೈಕೆ ಕಡಿಮೆ ಮಾಡಿಬಿಡ್ತಾನೆ. ಅಂದರೆ ಒಂದು ಬೆಲೆ ಅದರ ಉತ್ಪಾದನಾ ವೆಚ್ಚಕ್ಕಿಂತ ಕಡಿಮೆ ಆದಾಗ ಅದರ ಪೂರೈಕೆ ಕಡಿಮೆ ಆಗುತ್ತೆ. ಇದು ಪೂರೈಕೆಯ ನಿಯಮ. 66ನೇದು. 67, ಉದ್ಯೋಗ, ಬಡ್ಡಿ ಮತ್ತು ಹಣದ ಸಿದ್ಧಾಂತ ಕೃತಿಯ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಸೊ ಇಲ್ಲಿ ಏನು ಹೇಳ್ತಪ್ಪ ಅಂತಂದರೆ, ಹೇಳಿಕೆ 1, ಇದು ಸಮಗ್ರ ಅರ್ಥಶಾಸ್ತ್ರದ ಭದ್ರ ಬುನಾದಿ ತತ್ವಗಳನ್ನು ಪ್ರಸ್ತುತಪಡಿಸಿದೆ. ಇದು ಕರೆಕ್ಟು. ಹೇಳಿಕೆ 2, JM ಕೇನ್ಸ್ ಅವರು 1930ರಲ್ಲಿ ಈ ಕೃತಿಯನ್ನು ಪ್ರಕಟಿಸಿದರು. ಇದು ಸಹ ಕರೆಕ್ಟು. ಜಗತ್ತಿನ ಪ್ರಮುಖ ರಾಷ್ಟ್ರಗಳು ಮಹಾ ಆರ್ಥಿಕ ಮುಗ್ಗಟ್ಟಿನಿಂದ ಚೇತರಿಸಲು ಕೇನ್ಸರ ತತ್ವಗಳು ಸಹಕಾರಿಯಾದವು. ಸೊ ಕೇನ್ಸರ್ ಅವರು ಏನು ಮಾಡ್ತಾರೆ, ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಕಾನ್ಸೆಪ್ಟಲ್ಲಿ ಈ ಸರ್ಕಾರಗಳು ಯಾವ ರೀತಿಯಾಗಿ ನಡ್ಕೊಳ್ಬೇಕು, ಯಾವ ರೀತಿಯಾಗಿ ತಮ್ಮ ಬಡ್ಡಿ ದರವನ್ನು ನಿಗದಿಪಡಿಸಬೇಕು, ಯಾವ ರೀತಿಯಾಗಿ ತೆರಿಗೆ ದರವನ್ನು ನಿಗದಿಪಡಿಸಬೇಕು, ಯಾವ ರೀತಿಯಲ್ಲಿ ಬೇಡಿಕೆ ಹಣದ ಒಂದು ಮುಗ್ಗಟ್ಟಿಂದ ಹೊರಗಡೆ ಬರಬೇಕು, ಆರ್ಥಿಕ ಮುಗ್ಗಟ್ಟಿನಿಂದ ಹೊರಗಡೆ ಬರಬೇಕಂತೇಳಿ ಕೇನ್ಸ್ ಅವರು ಹೊಸ ಸಿದ್ಧಾಂತವನ್ನು ಮಂಡಿಸ್ತಾರೆ. ಅದೇನಪ್ಪ ಅಂದರೆ ಉದ್ಯೋಗ, ಬಡ್ಡಿ, ಹಣದ ಸಿದ್ಧಾಂತ. ಕೇನ್ಸ್ ಅವರ ಪ್ರಕಾರ ಒಂದು ಎಕಾನಮಿಯಲ್ಲಿ ಒಂದು ಆರ್ಥಿಕ ವ್ಯವಸ್ಥೆ ತುಂಬ ಬಲಪಡಿಸಬೇಕಂತಂದರೆ ನಾವು ಉದ್ಯೋಗವನ್ನು ಸೃಷ್ಟಿ ಮಾಡಬೇಕು, ಕಡಿಮೆ ಬಡ್ಡಿ ಇರಬೇಕು. ಸೊ ನಮಗೆ ಹಣದ ಹರಿವು ಜಾಸ್ತಿ ಇರಬೇಕಾದಾಗ ಮಾತ್ರ, ಇಫ್ ಎನಿ ಎಕಾನಮಿ ಈಸ್ ಅಂಡರ್ ದ ರಿಸೆಷನ್ ವಿ ಶುಡ್ ಮೂವ್ ಫಾರ್ವರ್ಡ್, ವಿ ಶುಡ್ ಟೇಕ್ ಸಚ್ ಎ ಸಿಸ್ಟಮ್ ಇನ್ ಟು ದಿ ಹೈಯರ್ ಲೆವೆಲ್ ಬೈ ಯೂಸಿಂಗ್ ಎಂಪ್ಲಾಯ್ಮೆಂಟ್, ಇಂಟ್ರೆಸ್ಟ್ ರೇಟ್ ಆ್ಯಂಡ್ ಮನಿ. ಇದು 67ನೇದು. 68,
ಬ್ರಿಟಿಷ್ ಭಾರತದ ಸಂಪತ್ತಿನ ಸೋರಿಕೆ ಅಂದಾಜು ಮಾಡಿದ ಭಾರತೀಯರನ್ನು ಗುರುತಿಸಿ. ಸೊ ಇಲ್ಲಿ ಭಾರತೀಯರನ್ನು ಗುರುತಿಸಿ ಅಂತ ಹೊರಡಿದೆ. ಅಂದರೆ ಇಲ್ಲಿ ದೇ ಆರ್ ಆಸ್ಕಿಂಗ್ ನಾಟ್ ಓನ್ಲಿ ಒನ್ ಪರ್ಸನ್, ದೇ ಆರ್ ಆಸ್ಕಿಂಗ್ ಮೋರ್ ಪರ್ಸನ್ಸ್. ಸೊ ದಾದಾಬಾಯಿ ನವರೋಜಿ ಅವ್ರು ಏನು ಮಾಡ್ತಾರೆ, ಹೌದು ಹಿ ಟೋಲ್ಡ್ ಅಬೌಟ್ ಡ್ರೈನ್ ಥಿಯರಿ, ಅಂದರೆ ನಮ್ಮ ಭಾರತದ ಸಂಪತ್ತು ಯಾವ ರೀತಿಯಾಗಿ ಸೋರಿಕೆ ಆಗಿದೆ ಅಂತ ದಾದಾಬಾಯಿ ನವರೋಜಿ ಹೇಳ್ತಾರೆ. ಮತ್ತು ಜೆ ವಿ ಜೋಶಿ ಅವರು ಅಂತಕ್ಕಂಥವ್ರು ಅವರು ಸಹ ಏನು ಮಾಡ್ತಾರೆ, ಈ ಸಂಪತ್ತಿನ ಸೋರಿಕೆ ಕುರಿತು ಸಹ ಅವರು ಸಹ ಹೇಳ್ತಾರೆ. ನಂತರದಲ್ಲಿ ಡಿ ವಾಚ ಅಂತಕ್ಕಂಥವ್ರು ಇವರು ಸಹ ಅರ್ಥಶಾಸ್ತ್ರಜ್ಞರಾಗಿದ್ದು ಭಾರತೀಯ ಒಂದು ಆರ್ಥಿಕತೆಯಲ್ಲಿ ಯಾವ ರೀತಿಯಲ್ಲಿ ಬಡತನ ಬಂತು ಅನ್ನೋದ್ರ ಬಗ್ಗೆ ತುಂಬ ದೀರ್ಘವಾಗಿ ಅಧ್ಯಯನ ಮಾಡಿದ್ದಾರೆ. ಆರ್ ಸಿ ದತ್ ಅಂತಕ್ಕಂಥವರು ಈಸ್ ಆಲ್ಸೋ ಎಕನಾಮಿಸ್ಟ್ ಆ್ಯಂಡ್ ಈ ರೋಟ್ ಎಕನಾಮಿಕ್ ಹಿಸ್ಟರಿ ಆಫ್ ಇಂಡಿಯಾ. ಇದನ್ನು ಬರ್ಕೊಳ್ಳಿ, ಎಕನಾಮಿಕ್ ಹಿಸ್ಟರಿ ಆಫ್ ಇಂಡಿಯಾ. ಸೊ ಇದನ್ನು ಆರ್ ಸಿ ದತ್ತ ಅವರು ಬರೀತಾರೆ. ಸೊ ಮೇಲಿನ ಎಲ್ಲರೂ ಏನಾಗುತ್ತೆ, ಒಂದು ಸಂಪತ್ತಿನ ಸೋರಿಕೆಯ ಕುರಿತು ಆಳವಾಗಿ ಅಧ್ಯಯನ ಮಾಡಿ ಭಾರತೀಯರಿಗೆ ಬ್ರಿಟಿಷ್ ಯಾವ ರೀತಿ ಅನ್ಯಾಯ ಮಾಡ್ತಾರೆ ಅನ್ನೋದ್ರ ಬಗ್ಗೆ ತುಂಬ ಸ್ಪಷ್ಟವಾಗಿ ಪುಸ್ತಕದಲ್ಲಿ ಬರೆದಿದ್ದಾರೆ. ಈ ಕೆಳಗಿನವುಗಳಲ್ಲಿ ಯಾವುದು ಆದಾಯ ಮತ್ತು ಸಂಪತ್ತಿನ ಹಂಚಿಕೆ ಅಸಮಾನತೆಯನ್ನು ಮಾಪನ ಮಾಡುತ್ತದೆ ಅಂತಂದರೆ ಇಲ್ಲಿ ಲೊರೆಂಜ್ ರೇಖೆ ಅಂತ ಇದೆ, ಲೊರೆಂಜ್ ಕರ್ವ್ ಅಂತ ಅಂತಾರೆ. ಲೊರೆಂಜ್ ಕರ್ವ್ ಅಂತಕ್ಕಂಥದ್ದು ಮತ್ತು ಇದೇನು ಹೇಳ್ತಪ್ಪ ಅಂದರೆ ಸಂಪತ್ತಿನ ಅಸಮಾನ ಹಂಚಿಕೆ, ಅಂದರೆ ಭಾರತದಲ್ಲಿ 1% ಶ್ರೀಮಂತರು 58% ಆಸ್ತಿಯನ್ನು ಏನು ಮಾಡಿಕೊಂಡಿದ್ದಾರೆ, ಹೊಂದಿದ್ದಾರೆ. ಈ ರೀತಿಗೆ ಸಂಪತ್ತಿನ ಅಸಮಾನ ಹಂಚಿಕೆಯನ್ನು ಲೊರೆಂಜ್ ಕರ್ವ್ ಅಂತಕ್ಕಂಥದ್ದು ಈ ವಿಚಾರದಲ್ಲಿ ತಿಳಿಸುತ್ತೆ. ಸೊ ಲೊರೆಂಜ್ ಕರ್ವ್ ಬಗ್ಗೆ ನಾವು ಇಷ್ಟು ತಿಳ್ಕೊಬೋದಾಗಿದೆ. 70ನೇ ಪ್ರಶ್ನೆ, ಬಂಡವಾಳಶಾಹಿ ಅರ್ಥವ್ಯವಸ್ಥೆಯು ಮುಕ್ತ ಉದ್ಯಮ ಅರ್ಥವ್ಯವಸ್ಥೆಯಾಗಿದೆ. ಅಂದರೆ ಕ್ಯಾಪಿಟಲಿಸ್ಟ್ ಎಕಾನಮಿ ಈಸ್ ಓಪನ್ ಎಕಾನಮಿ ಇನ್ ವಿಚ್ ಒನ್ ಕ್ಯಾನ್ ಎಂಟರ್ ಆ್ಯಂಡ್ ಒನ್ ಕ್ಯಾನ್ ಎಕ್ಸಿಟ್ ಫ್ರೀಲಿ ವಿತೌಟ್ ಎ ಮ್ಯಾಕ್ಸಿಮಮ್ ರೂಲ್ಸ್ ಆ್ಯಂಡ್ ವಿತೌಟ್ ಗೌರ್ಮೆಂಟ್ ಇಂಟ್ರಾಕ್ಷನ್. ಸೊ ಏನು ಹೇಳುತ್ತೆ, ಬಂಡವಾಳಶಾಹಿ ಅರ್ಥವ್ಯವಸ್ಥೆಯು ಮುಕ್ತ ಉದ್ಯಮ ಅರ್ಥವ್ಯವಸ್ಥೆಯಾಗಿದೆ. ಹೌದು, ಇಟ್ ಈಸ್ ಓಪನ್, ಮುಕ್ತ ಆಗಿದೆ. ಅಮೇರಿಕಾ, ಇಂಗ್ಲೆಂಡ್, ರಷ್ಯಾ ಮತ್ತು ಚೀನಾ ದೇಶಗಳು ಪ್ರಮುಖ ಬಂಡವಾಳಶಾಹಿ ರಾಷ್ಟ್ರಗಳು. ಸೊ ದಿಸ್ ಈಸ್ ರಾಂಗ್. ಇಲ್ಲೇನಪ್ಪ ಅಂತಂದ್ರೆ ಈಗಿನ ಆರು ತಪ್ಪು ಇದೆ. ಯಾಕಂತಂದ್ರೆ ಈಗಿನ ಮಾಡ್ತೇನೆ, ಮುಗಿಸ್ಬಿಡ್ತೇನೆ. ಇಲ್ಲ, ಬೇಗ ಮಾಡ್ತೇನೆ. ಈಗ ಕಟ್ ಮಾಡ್ತೀರಾ? ಈಗ ಕಟ್ ಮಾಡಿ ಸ್ಟಾರ್ಟ್ ಮಾಡ್ತೀರಾ? ಹೌದಾ? ಅಲ್ಲ, ಕಟ್ ಮಾಡಿ ಸ್ಟಾರ್ಟ್ ಮಾಡಿಬಿಡಿ. ಈಗ ಅವ್ರು ಎಲ್ಲಿದ್ದಾನೆ? ಈಗ ಎಡಿಟ್ ಮಾಡ್ತೀರಾ? ಹಾಕಿ. ಎಪ್ಪತ್ತನೇ ಪ್ರಶ್ನೆ, ಬಂಡವಾಳಶಾಹಿ ಅರ್ಥವ್ಯವಸ್ಥೆಯು ಮುಕ್ತ ಉದ್ಯಮ ಅರ್ಥವ್ಯವಸ್ಥೆ ಆಗಿದೆ. ಅಂದರೆ ಬಂಡವಾಳಶಾಹಿ ವ್ಯವಸ್ಥೆ ಅಂತಕ್ಕಂಥದ್ದು ಓಪನ್ ಎಕಾನಮಿ ಆಗಿದೆ. ಇದು ಅಮೇರಿಕಾ, ಇಂಗ್ಲೆಂಡ್, ರಷ್ಯಾ ಮತ್ತು ಚೀನಾ ದೇಶಗಳು ಪ್ರಮುಖ ಬಂಡವಾಳಶಾಹಿ ರಾಷ್ಟ್ರಗಳಿವೆ. ಸೊ ಇಲ್ಲಿ ನಾವೇನು ನೋಡ್ಬೋದು, ಅಮೇರಿಕಾ, ಇಂಗ್ಲೆಂಡನ್ನು ನಾವು ಒಪ್ಪಬಹುದು. ಆದರೆ ಈ ಒಂದು ರಷ್ಯಾ ಮತ್ತು ಚೀನಾದಲ್ಲಿ ಏನಾಗುತ್ತೆ, ಅಲ್ಲಿ ಸೋಷಿಯಲಿಸಮ್ ಮತ್ತು ಕಮ್ಯುನಿಸಮ್ ಏನು ಕಂಡು ಬರುತ್ತೆ, ಅಲ್ಲಿ ಬಂಡವಾಳಶಾಹಿ ವ್ಯವಸ್ಥೆ ಇಲ್ಲ. ಸೊ ಎ ಈಸ್ ರೈಟ್ ಆರ್ ಈಸ್ ರಾಂಗ್. ಎಪ್ಪತ್ತೊಂದು, MSMEಗಳ ಕುಂದುಕೊರತೆಗಳನ್ನು ಬಗೆಹರಿಸುವ ಮೂಲಕ ಅವುಗಳನ್ನು ಅಭಿವೃದ್ಧಿಪಡಿಸೋಕ್ಕೋಸ್ಕರ ಈ ಕೆಳಗಿನ ಯಾವ ಪೋರ್ಟಲನ್ನು ಆರಂಭಿಸಲಾಗಿದೆ? ಸೊ ಈ ಒಂದು ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಕುರಿತು ಚಾಂಪಿಯನ್ ಪೋರ್ಟಲ್ ಅಂತ ಏನು ಮಾಡಿದ್ದಾರೆ, ಒಂದು ಪೋರ್ಟಲನ್ನು ಸ್ಥಾಪನೆ ಮಾಡಿದ್ದಾರೆ. ಈ ಉದ್ಯೋಗಗಳ ಅಂದರೆ ಈ ಉದ್ಯಮಗಳನ್ನು ಯಾವ ರೀತಿ ಸ್ಥಾಪನೆ ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟಂಗೆ ನೀತಿ ನಿಯಮಗಳನ್ನು, ಅದಕ್ಕೆ ಸಂಬಂಧಪಟ್ಟಾಗೆ ಕಾನೂನು ರಚಿಸುವುದಕ್ಕೆ ಈ ಚಾಂಪಿಯನ್ಸ್ ಪೋರ್ಟಲ್ ಅಂತ ಅದನ್ನು ನಾವು ನೋಡ್ಬೋದಾಗಿದೆ. ಕೇಸರಿ ಕ್ರಾಂತಿಯು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಸೊ ನಮಗೆ ಎಣ್ಣೆಕಾಳುಗಳ ಬಗ್ಗೆ ಬೇರೆ ಇದೆ, ಮಾಂಸ ಮತ್ತು ಟೊಮೆಟೊ ಬೇರೆ ಇದೆ, ವಿದ್ಯುತ್ ಉತ್ಪಾದನೆ ಬೇರೆ ಇದೆ, ಈರುಳ್ಳಿ ಉತ್ಪಾದನೆ. ಈ ವಿದ್ಯುತ್ ಉತ್ಪಾದನೆ ಅಂತಕ್ಕಂಥದ್ದು ಕೇಸರಿ ಕ್ರಾಂತಿ. ಕೇಸರಿ ಕ್ರಾಂತಿಯಲ್ಲಿ ಹೊಸ ಇಂಧನಗಳ ಮೂಲಗಳಾದ ಸೌರಶಕ್ತಿ, ಅಣುಶಕ್ತಿ, ಉಷ್ಣಶಕ್ತಿ, ವಿದ್ಯುತ್ ಸ್ಥಾವರಗಳ ಮೂಲಕ ವಿದ್ಯುತ್ ಉತ್ಪಾದನೆಯನ್ನು ಹೆಚ್ಚಿಸುವುದು. ಸೊ ಕೇಸರಿ ಕ್ರಾಂತಿ ಅಂತಕ್ಕಂಥದ್ದು ಏನಾಗಿದೆ ಅಂತಂದ್ರೆ ವಿದ್ಯುತ್ತಿಗೆ ಸಂಬಂಧಪಟ್ಟಿದೆ. ಸೊ ಇದಕ್ಕೆ ಏನಂದರೆ ತ್ರಿವರ್ಣ ಕ್ರಾಂತಿ ಅಂತಾರೆ. ಅಂದರೆ ಕೇಸರಿ, ಹಸಿರು, ಬಿಳಿ.
ರಾಷ್ಟ್ರದ ಸರ್ವಾಂಗೀಣ ಪ್ರಗತಿಗೆ ಅಗತ್ಯವಾಗಿರೋ ರಾಷ್ಟ್ರಧ್ವಜವನ್ನು ಪ್ರತಿನಿಧಿಸುವ 4 ಬಣ್ಣಗಳು. ನಮ್ಮ ಫ್ಲಾಗಲ್ಲಿ 3 ಕಲರ್ ಇದ್ದಾವೆ. ಅದರ ಜೊತೆಗೆ ಒಂದು ಅಶೋಕ ಚಕ್ರದ್ದು ಒಂದು ಕಲರ್ ಇದೆ. ಕೇಸರಿ, ಹಸಿರು, ಬಿಳಿ ಮತ್ತು ನೀಲಿ ಬಣ್ಣಗಳ ಕ್ರಾಂತಿಗೆ ಪ್ರಧಾನಿ ಕರೆ ನೀಡಿದ್ದಾರೆ. ಸೊ ಕೇಸರಿ ಕ್ರಾಂತಿ ವಿದ್ಯುತ್ತಿಗೆ ಸಂಬಂಧಪಟ್ಟಿದೆ. ಹಸಿರು ಕ್ರಾಂತಿ ಇದರ ಉದ್ದೇಶ ಕೃಷಿ. ಬಿಳಿ ಅಂದರೆ ಇದು ಶ್ವೇತ ಕ್ರಾಂತಿ ಹಾಲು ಉತ್ಪಾದನೆಗೆ ಸಂಬಂಧಪಟ್ಟಿದ್ದು. ಸೊ ನೀಲಿ ಕ್ರಾಂತಿ ಸಾಗರ ಉತ್ಪನ್ನಗಳ ಒಂದು ಹೆಚ್ಚಿಸುವ ಸಲುವಾಗಿ ನೀಲಿ ಕ್ರಾಂತಿಗೆ ಕರೆ ನೀಡಿದ್ದಾರೆ. 73 ಮೆಕ್ಕೆಜೋಳ ಮತ್ತು ತೊಗರಿ ಪಾರ್ಕ್ಗಳ ಕ್ರಮವಾಗಿ ಈ ಕೆಳಗಿನ ಜಿಲ್ಲೆಗಳಲ್ಲಿ ಕಂಡುಬರುತ್ತವೆ. ಸೊ ಮೆಕ್ಕೆಜೋಳ ಮತ್ತು ತೊಗರಿ, ಈ ಮೆಕ್ಕೆಜೋಳ ಹೆಚ್ಚು ಎಲ್ಲಿ ಬೆಳೀತಾರೆ? ಹಾವೇರಿಯಲ್ಲಿ ಬೆಳೀತಾರೆ. ಕಲಬುರಗಿಯಲ್ಲಿ ತೊಗರಿ ಬೆಳೀತಾರೆ ಜಾಸ್ತಿ. ಅದಕ್ಕೆ ಆ ಪಾರ್ಕ್ಗಳು ಆಯಾ ಒಂದು ಜಿಲ್ಲೆಯಲ್ಲಿ ನಾವು ನೋಡ್ಬೋದಾಗಿದೆ. ಆಮೇಲೆ ಮೆಗಾ ಫುಡ್ ಪಾರ್ಕ್ ಮಾಲೂರು, ಮೆಕ್ಕೆಜೋಳ ಪಾರ್ಕ್ ರಾಣಿಬೆನ್ನೂರು, ತೆಂಗು ತಿಪಟೂರು, ರೈಸ್ ಯಾಕಂದರೆ ರೈಸ್ ಕಾರಟಗಿಯಲ್ಲಿ ಚೆನ್ನಾಗಿ ಬೆಳೀತಾರೆ. ತೊಗರಿ ಕಲಬುರಗಿ, ಗೇರು ದಕ್ಷಿಣ ಕನ್ನಡ, ರೇಷ್ಮೆ ರಾಮನಗರ. ವಿಶ್ವ ಆರ್ಥಿಕ ಮುನ್ನೋಟ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ಕನ್ನು ಬಿಡುಗಡೆ ಮಾಡ್ತಕ್ಕಂಥ ಯಾರಪ್ಪ ಅಂದರೆ ಇದೇನಪ್ಪ IMF ಅಂದರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತ ಏನಿದೆಯಲ್ಲ, IMF ಅಂತಕ್ಕಂಥದ್ದು ಏನಿದೆ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ಕನ್ನು ಬಿಡುಗಡೆ ಮಾಡುತ್ತೆ. ಈ ವಿಶ್ವ ಬ್ಯಾಂಕ್ ಅನ್ನೋದು ಇದು ಮಾಡುತ್ತೆ. ವಿಶ್ವ ಬ್ಯಾಂಕು ಈ ವಿಶ್ವ ಬ್ಯಾಂಕ್ ಅವ್ರು ಬೇರೆ ಬಿಡುಗಡೆ ಮಾಡ್ತಾರೆ. ವರ್ಲ್ಡ್ ಎಕನಾಮಿಕ್ ಫೋರಮ್ನವ್ರು ಬೇರೆ ಬೇರೆ ವರದಿಗಳನ್ನು ಬಿಡುಗಡೆ ಮಾಡ್ತಾರೆ. WTOದವರು ಸಹ ಬೇರೆ ಬೇರೆ ವರದಿಗಳನ್ನು ಬಿಡುಗಡೆ ಮಾಡ್ತಾರೆ. 75ನೇದು 15ನೇ ಹಣಕಾಸು ಆಯೋಗದ ಕುರಿತು. ಈ ಒಂದು ಪ್ರಶ್ನೆ ಭಾಳ ಇಂಪಾರ್ಟೆಂಟ್ ಆಗಿದೆ. 15 ರಾಷ್ಟ್ರಪತಿಗಳು ಸಂವಿಧಾನದ 280ನೇ ವಿಧಿಯನ್ವಯ ಪ್ರತಿ 5 ವರ್ಷಕ್ಕೊಮ್ಮೆ ಹಣಕಾಸು ಆಯೋಗವನ್ನು ನೇಮಕ ಮಾಡುತ್ತಾರೆ. ಕರೆಕ್ಟ್. ಸೊ ಇದು ಸಾಂವಿಧಾನಿಕವಾಗಿ ರಚನೆಯಾದಂಥ ಸಂಸ್ಥೆ ಆಗಿರುತ್ತೆ. 280ನೇ ವಿಧಿ ಪ್ರತಿ 5 ವರ್ಷಕ್ಕೊಮ್ಮೆ, ಅಂದರೆ ಒಂದು ಬಾರಿ ಸ್ಥಾಪನೆ ಮಾಡಿದ್ರೆ ಕಂಟಿನ್ಯೂಸ್ ಆಗಿಲ್ಲ, ಪ್ರತಿ 5 ವರ್ಷಕ್ಕೊಮ್ಮೆ. ಈಗ 15ನೇ ಹಣಕಾಸು ಆಯೋಗ ಇದೆ. ನೆಕ್ಸ್ಟ್ 16ನೇದು ಬರುತ್ತೆ. ಮೊದಲನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ KC ನಿಯೋಗಿ ಅವರು ಕಾರ್ಯನಿರ್ವಹಿಸಿದರು. ಇದು ಸಹ ಕರೆಕ್ಟ್ ಅಂಶ. 15ನೇ ಹಣಕಾಸು ಆಯೋಗದ ವರದಿ 2021ರಿಂದ 2020ರವರೆಗೆ ಇರುತ್ತೆ. ಸೊ ನಮಗೆ ಈ 5 ವರ್ಷದವರೆಗೂ ಮಾತ್ರ ಈ 15ನೇ ಹಣಕಾಸು ಆಯೋಗ ನೀಡಿದಂಥ ವರದಿಗಳು ಅನ್ವಯ ಆಗುತ್ತೆ. ಅದಾದ ನಂತರದಲ್ಲಿ 16ನೇ ಹಣಕಾಸು ಆಯೋಗ ರಚನೆ ಮಾಡ್ತಾರೆ. ಇದೇ ರೀತಿಯಲ್ಲಿ ಇನ್ ದಿ ಸೇಮ್ ಲೈನ್ ಇನ್ ಸ್ಟೇಟ್ಸ್ ಆಲ್ಸೋ ವಿ ಕ್ಯಾನ್ ಸಿ ದಿ ಸ್ಟೇಟ್ ಫೈನಾನ್ಸ್ ಕಮಿಷನ್ ವಿಚ್ ಇಸ್ ಗೋಯಿಂಗ್ ಟು ಬಿ ಎಸ್ಟಾಬ್ಲಿಷ್ಡ್ ಬೈ ದಿ ಗವರ್ನರ್, ನಾಟ್ ಪ್ರೆಸಿಡೆಂಟ್. ಸೊ ಗವರ್ನರ್ ಅವ್ರು ಏನು ಮಾಡ್ತಾರೆ? ಸ್ಥಾಪನೆ ಮಾಡ್ತಾರೆ. ಸೊ ಇಲ್ಲಿ 15 ಹಣಕಾಸಿಗೆ ಸಂಬಂಧಪಟ್ಟಂಗೆ ಚೇರ್ಮನ್ ಅಧ್ಯಕ್ಷರು NK ಸಿಂಗ್. ಅವಧಿ 2021 to 2026. ಅನುದಾನ ಹಂಚಿಕೆ ಅಂದರೆ 41%. ಇಫ್ 100 rupees is collected as a tax, the 41 rupees should go to the states and the rest of the amount is going to be to the center. However, in case of 14th Finance Commission, this is 15th Finance Commission. In 14th Finance Commission, the share between the center and the share of the state is 42%. Now it is 41. ಈ ಪಾಯಿಂಟ್ ತಿಳ್ಕೊಳ್ಳಿ. ಅಂದರೆ ಮೊದಲು ಎಷ್ಟಿತ್ತು? 42% ಇತ್ತು. ಈಗ 41% ಆಗಿದೆ. ಸೊ 1% ಅಮೌಂಟ್ ಎಲ್ಲಿಗೆ ಹೋಗಿತ್ತು ಅಂತಂದರೆ ದಿ ನ್ಯೂಲಿ ಎಸ್ಟಾಬ್ಲಿಷ್ಡ್ ಯೂನಿಯನ್ ಟೆರಿಟರೀಸ್ ಲೈಕ್ ಜಮ್ಮು ಕಾಶ್ಮೀರ ಆ್ಯಂಡ್ ಲಡಾಖ್. ದಟ್ 1% ಅಮೌಂಟ್ ಈಸ್ ಗೋಯಿಂಗ್ ಟು ಬಿ ದಿ 2 ಯೂನಿಯನ್ ಟೆರಿಟರೀಸ್ ವಿಚ್ ವಾಸ್ ಎಸ್ಟಾಬ್ಲಿಷ್ಡ್ ಟು ಇಯರ್ಸ್ ಬ್ಯಾಕ್. ಸೊ ನಮಗಿಲ್ಲಿ 14ನೇ ಹಣಕಾಸು ಆಯೋಗದ YV ರೆಡ್ಡಿ ಅವರು ಬರ್ತಾರೆ. 15ನೇ ಹಣಕಾಸು ಆಯೋಗ NK ಸಿಂಗ್ ಅವರು ಬರ್ತಾರೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈಗ 4ನೇ ಹಣಕಾಸು ಆಯೋಗ CG ಚಿನ್ನಸ್ವಾಮಿ ಅವರು 2015ರಲ್ಲಿ ಈ ಒಂದು ಹಣಕಾಸು ಆಯೋಗ ರಚನೆ ಆಗಿತ್ತು. 76ನೇದು GST ಕೌನ್ಸಿಲ್ ಕುರಿತು ಒಂದು ಸ್ಟೇಟ್ಮೆಂಟ್ಸ್ ಇದೆ. 101ನೇ ತಿದ್ದುಪಡಿ ಕಾಯ್ದೆ ಮೂಲಕ ಸೇರ್ಪಡೆಯಾದ 279A ವಿಧಿಯು GST ಕೌನ್ಸಿಲನ್ನು ರಚಿಸಲು ಅವಕಾಶ ಮಾಡಿಕೊಟ್ಟಿದೆ. ಹೌದು, ಇದನ್ನು ತಿದ್ದುಪಡಿ ಮಾಡಿ ದಿಸ್ GST ಕೌನ್ಸಿಲ್ ವಾಸ್ ನಾಟ್ ದೇರ್ ಇನ್ ಕಾನ್ಸ್ಟಿಟ್ಯೂಷನ್ ಬಿಫೋರ್ ದಿಸ್ ಅಮೆಂಡ್ಮೆಂಟ್. ಸಿ 101st ಅಮೆಂಡ್ಮೆಂಟ್ ಗೇವ್ ಎ ವೇ ಫಾರ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ GST ಕೌನ್ಸಿಲ್. ಅಕಾರ್ಡಿಂಗ್ ಟು ದಿ 279A ಆರ್ಟಿಕಲ್ ದಿಸ್ GST ಕೌನ್ಸಿಲ್ ಇಸ್ ಸೆಟ್ ಅಪ್. ಕೇಂದ್ರ ಹಣಕಾಸು ಸಚಿವರು ಇದರ ಪದನಿಮಿತ್ತ ಅಧ್ಯಕ್ಷರಾಗುತ್ತೆ. ಪದನಿಮಿತ್ತ ಅಂತಂದ್ರೆಗಿನ ಎಕ್ಸ್ ಅಫಿಷಿಯೋ ಅಂದರೆ ಆ ಒಂದು ಯಾರು ಫೈನಾನ್ಸ್ ಮಿನಿಸ್ಟರ್ ಆಗಿರ್ತಾರೆ ಆಟೋಮೆಟಿಕಲಿ ಈಸ್ ಗೋಯಿಂಗ್ ಟು ಬಿಕಮ್ ಎ ಚೇರ್ಮನ್ ಆಫ್ GST ಕೌನ್ಸಿಲ್. ಎಲ್ಲ ರಾಜ್ಯಗಳ ಹಣಕಾಸು ಸಚಿವರುಗಳು ಮಾತ್ರ. ಸೊ ದಿಸ್ ವರ್ಡ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಮಾತ್ರ ಅಲ್ಲ, ಎಲ್ಲ ರಾಜ್ಯಗಳ ಹಣಕಾಸು ಸಚಿವರು ಇಲ್ಲ, ಎಲ್ಲ ರಾಜ್ಯಗಳು ವಿತ್ ಯೂನಿಯನ್ ಟೆರಿಟರೀಸ್ UT ಅಂದರೆ ಕೇಂದ್ರಾಡಳಿತ ಪ್ರದೇಶಗಳು. ಸೊ ಕೇಂದ್ರಾಡಳಿತ ಪ್ರದೇಶಗಳು ಸಹ ಏನು ಮಾಡ್ತಾರೆ? ಆ ಒಂದು ಈಗ ಫಾರ್ ಎಕ್ಸಾಂಪಲ್ ಪುಡುಚೇರಿ ಆ್ಯಂಡ್ ಡೆಲ್ಲಿ ಎಲ್ಲಿರುವಂತಹ ಫೈನಾನ್ಸ್ ಮಿನಿಸ್ಟರ್ಸು ದೇ ಆರ್ ಗೋಯಿಂಗ್ ಟು ಬಿಕಮ್ ಪಾರ್ಟ್ ಆಫ್ ದಿಸ್ GST ಕೌನ್ಸಿಲ್. ಸೊ ಅದಕ್ಕೆ ನಮಗೆ ಇಲ್ಲಿ 3ನೇ ಹೇಳಿಕೆ ರಾಂಗ್ ಇದೆ. ಸೊ 3ನೇ ಹೇಳಿಕೆ ರಾಂಗು. ಸೊ ನಮಗೆ ಇಲ್ಲಿ ಆಪ್ಷನ್ ಏನು 1 and 2 ಮಾತ್ರ. 77
ಸಾರ್ವಜನಿಕ ಆದಾಯ, ಸಾರ್ವಜನಿಕ ವೆಚ್ಚ ಮತ್ತು ಸಾರ್ವಜನಿಕ ಸಾಲಕ್ಕೆ ಸಂಬಂಧಿಸಿದಂತೆ ಸರ್ಕಾರ ಅನುಸರಿಸುವ ನೀತಿಯನ್ನು ಏನಂತಾರೆ ರಾಜ್ಯ ಕೋಶ ನೀತಿ ಅಂತಾರೆ, ಅಂದರೆ ಫಿಸ್ಕಲ್ ಪಾಲಿಸಿ. ಸೊ ದಿಸ್ ಫಿಸ್ಕಲ್ ಪಾಲಿಸಿನ ಏನಂತಾರೆ ಸ್ಟೇಟ್ ಒಂದು ಗೌರ್ಮೆಂಟ್, ಇದು ಗೌರ್ಮೆಂಟಿಗೆ ಸಂಬಂಧಪಟ್ಟಿದೆ. ದಿಸ್ ಈಸ್ RBI ಅಂದರೆ ಬಡ್ಡಿ ದರಗಳನ್ನು ಇಳಿಸ್ತಕ್ಕಂಥದ್ದು, ಬಡ್ಡಿ ರೆಪೋ ರೇಟು, ರಿವರ್ಸ್ ರೆಪೋ ರೇಟು, SLR, CRR ಬಗ್ಗೆ ಯಾವುದು ಇದು ಹಣಕಾಸು ನೀತಿ. ಬಡ್ಜೆಟ್ ಅಂತಂದರೆ ಇದು ಸಹ ಫೈನಾನ್ಸ್ ಮಿನಿಸ್ಟ್ರಿ. ಸೊ ಇದು ಕೊರತೆ ಹಣಕಾಸು ಅಂತಂದ್ರೆ ನಮಗೆ ಹಣಕಾಸು ಕೊರತೆ ಆದಾಗ ಯಾವ ರೀತಿಯಾಗಿ ನಾವು ಹಣಕಾಸನ್ನು ಸರಿದೂಗಿಸ್ತಕ್ಕಂಥದ್ರ ಬಗ್ಗೆ ಕೊರತೆ ಇದು ಬಡ್ಜೆಟ್ನ ಭಾಗದಲ್ಲಿ ಕಂಡುಬರುತ್ತೆ. ಈ ಕೆಳಗಿನವುಗಳಲ್ಲಿ ಯಾವುವು ಪರೋಕ್ಷ ತೆರಿಗೆಗಳು? ಪರೋಕ್ಷ ತೆರಿಗೆ ಅಂತಂದರೆ ಏನಪ್ಪ ಅಂತಂದ್ರೆ ಆ ಒಂದು ತೆರಿಗೆಯನ್ನು ಮತ್ತೊಬ್ಬರಿಗೆ ವರ್ಗಾಯಿಸಬಹುದಾಗತಕ್ಕಂಥ ತೆರಿಗೆಗಳು. ಅಂದರೆ ಈ ಪೆನ್ನನ್ನು ಯಾರು ಕೊಂಡ್ಕೊಂಡಿರ್ತಾರೆ ಆ ವ್ಯಕ್ತಿ ಈ ಒಂದು ತೆರಿಗೆಯನ್ನು ಕಟ್ಟಬಹುದಾಗಿದೆ. ಸೊ ಇಲ್ಲಿ ಈಗ ಮಾರಾಟಗಾರ ಇರ್ತಾರೆ, ಈಗ ನಾನು ಹೋಲ್ಸೇಲ್ ಮಾರಾಟಗಾರ, ಈ ಪೆನ್ನಿನ ಟ್ಯಾಕ್ಸ್ ನಾನು ಕಟ್ಟಲ್ಲ, ಈ ಪೆನ್ನಿನ ಟ್ಯಾಕ್ಸನ್ನು ಯಾರು ಇದನ್ನು ತೊಗೊಳ್ತಾರಲ್ಲ, ಸೇಲ್ಸ್ ಟ್ಯಾಕ್ಸ್ ಅಂತ ಆಗ್ತಾರಲ್ಲ, ಸೊ ಆ ರೀತಿಯ ತೆರಿಗೆ ಪರೋಕ್ಷ ತೆರಿಗೆಗಳಿದೆ. ಈ ಕೆಳಗಿನವುಗಳಲ್ಲಿ ಯಾವುವು ಪರೋಕ್ಷ ತೆರಿಗೆಗಳಾಗಿವೆ? ಇಲ್ಲೇನಿದೆ GST ಇದೆ. ಹೌದು, GSTಯಲ್ಲಿ ಉತ್ಪಾದನೆ ಮಾಡೋರು ಒಬ್ಬರಾದರೆ ಅದನ್ನು ಅನುಭವಿಸೋರು ಮತ್ತೊಬ್ಬರಾಗುತ್ತೆ. ಯಾರು ಅನುಭವಿಸ್ತಾರೆ ಅವರು GSTಯನ್ನು ಕಟ್ತಾರೆ. ಕರೆಕ್ಟ್. ಇದು ಕಸ್ಟಮ್ಸ್ ಸುಂಕಗಳು. ಕಸ್ಟಮ್ಸ್ ಸುಂಕಗಳಲ್ಲಿ ಏನಾಗುತ್ತಪ್ಪ ಅಂತಂದರೆ ಯಾವುದೋ ಒಂದು ಈಗ ವಿದೇಶದಿಂದ ನಾವು ಕಾರನ್ನು ನಾವು ಇಂಪೋರ್ಟ್ ಮಾಡ್ಕೊಳ್ತೀವಿ, ವೈನನ್ನು ಇಂಪೋರ್ಟ್ ಮಾಡ್ಕೊಳ್ತೀವಿ, ನಂತರದಲ್ಲಿ ಬೇರೆ ಬೇರೆ ಒಂದು ವಸ್ತುಗಳನ್ನು ಇಂಪೋರ್ಟ್ ಮಾಡ್ಕೊಳ್ತೀವಿ. ಯಾರು ಇಂಪೋರ್ಟ್ ಮಾಡ್ಕೊಂಡಿರ್ತಾರಲ್ಲ ಅವನಿಗೆ, ಅಂದರೆ ಯಾರು ಅದನ್ನು ಉಪಯೋಗಿಸ್ತಾರಲ್ಲ ಅವನಿಗೆ, ಆ ವ್ಯಕ್ತಿಗೆ ಆ ಟ್ಯಾಕ್ಸ್ ಒಂದು ಇಂಡೈರೆಕ್ಟ್ ಟ್ಯಾಕ್ಸ್ ಬರುತ್ತೆ. ಆದಾಯ ತೆರಿಗೆ, ಸಂಪತ್ತಿನ ತೆರಿಗೆ ಏನಾಗುತ್ತೆ ಅಂತಂದ್ರೆ ಯಾವ ವ್ಯಕ್ತಿಗೆ ಫಾರ್ ಎಕ್ಸಾಂಪಲ್ ನಾನು 100 ಕೋಟಿ ಆಸ್ತಿಯನ್ನು ಹೊಂದಿದ್ರೆ ನಾನು ಮಿನಿಮಮ್ ಇಷ್ಟು ಕೋಟಿ ಆಸ್ತಿಯನ್ನು ನಾನು ಕಟ್ಟಲೇಬೇಕಾಗುತ್ತೆ, ಅದನ್ನು ಬೇರೆಯವರಿಗೆ ವರ್ಗಾವಣೆ ಮಾಡುವಂತಾಗಿಲ್ಲ. ಅಂದರೆ ನೇರವಾಗಿ ಯಾರಿಗೆ ಆ ತೆರಿಗೆ ಬೀಳುತ್ತೋ ಅದು ಪ್ರತ್ಯಕ್ಷವಾದ ತೆರಿಗೆ. ನೆಕ್ಸ್ಟು ಆದಾಯ, ಅಂದರೆ ಯಾವ ವ್ಯಕ್ತಿ ಆದಾಯ ಗಳಿಸಿರ್ತಾನೆ ಅವನೇ ಅದಕ್ಕೆ ಏನು ಮಾಡಬೇಕು, ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಸೊ ಇವೆರಡು ಪ್ರತ್ಯಕ್ಷ ತೆರಿಗೆ ಆದರೆ ಈ ಮೇಲಿನ 2 ಪರೋಕ್ಷ ತೆರಿಗೆಗಳಾಗಿವೆ. ಆದ್ದರಿಂದ ಆನ್ಸರ್ ಏನಾಗುತ್ತೆ ನಮಗೆ 1 ಮತ್ತು 2 ಆನ್ಸರ್ C ಆಗಿ ನಾವು ಇರುವುದನ್ನು ನೋಡ್ಬೋದು. 78 ಇದಾಯಿತು. ಒಂದು ರಾಷ್ಟ್ರವು ಒಂದು ನಿರ್ದಿಷ್ಟ ಅವಧಿಯಲ್ಲಿ ಆಂತರಿಕವಾಗಿ ಉತ್ಪಾದನೆ ಮಾಡಿದ ಎಲ್ಲ ಸರಕು ಮತ್ತು ಸೇವೆಗಳ ಒಟ್ಟು ಮಾರುಕಟ್ಟೆ ಮೌಲ್ಯವನ್ನು ಈ ಕೆಳಗಿನಂತೆ ಕರೆಯುತ್ತಾರೆ. ಸೊ ಇದನ್ನು GDP ಅಂತಾರೆ. GDP ಅಂದರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಅಂದರೆ ಒಂದು ದೇಶ ಒಂದು ನಿರ್ದಿಷ್ಟ ಕಾಲದಲ್ಲಿ ಆಂತರಿಕವಾಗಿ ಏನೇನು ಉತ್ಪಾದನೆ ಮಾಡುತ್ತಲ್ಲ ಅದನ್ನು GDP ಅಂತಾರೆ. ಒಟ್ಟು ದೇಶೀಯ ಉತ್ಪನ್ನ. ಆನ್ಸರ್ A ಆಗಿರುತ್ತೆ, ಒಟ್ಟು ದೇಶೀಯ ಉತ್ಪನ್ನ. ಸೊ 80ನೇ ಪ್ರಶ್ನೆ, ವ್ಯಕ್ತಿಯೊಬ್ಬನು ಸೀಮಾಂತ ಉತ್ಪಾದನೆ ಶೂನ್ಯವಾಗಿರುವ ಸನ್ನಿವೇಶವನ್ನು ಹೀಗೆ ಕರೆಯುವರು. ಅಂದರೆ ಇದು ಮರೆಮಾಚಿದ ನಿರುದ್ಯೋಗ ಬಗ್ಗೆ ಕಂಡುಬರುತ್ತೆ. ಮರೆಮಾಚಿದ ನಿರುದ್ಯೋಗ ಅಂತಂದರೆ ಈಗ 1 ಎಕರೆ ನಾವು ಭತ್ತವನ್ನು ಕಟಾವು ಮಾಡೋದಕ್ಕೆ 10 ಮಂದಿ ಬೇಕಿರ್ತಾರೆ. ಆ 10 ಮಂದಿರ ಬದಲು 30 ಮಂದಿ ಸೇರಿದಾಗ ಅದರ ಪ್ರೊಡಕ್ಟಿವಿಟಿ ಏನು ಜಾಸ್ತಿ ಆಗಲ್ಲ. ಅಂದರೆ ನಮಗೆ 10 ಮಂದಿ ಮಾಡುವಂತಹ ಒಂದು ಉದ್ಯೋಗವನ್ನು 30 ಜನರು, ಅಂದರೆ ಅವಶ್ಯಕತೆಗಿಂತ ಹೆಚ್ಚು ಸಂಖ್ಯೆಯಲ್ಲಿ ಉದ್ಯೋಗಗಳು ಬಂದಾಗ ಅದೇನಾಗುತ್ತೆ, ಮರೆಮಾಚಿದ ನಿರುದ್ಯೋಗ. ಸೊ ಇಂತಹ ಮರೆಮಾಚಿದ ನಿರುದ್ಯೋಗ ನಮ್ಮ ಭಾರತೀಯ ಕೃಷಿಯಲ್ಲಿ ಅತ್ಯಂತ ಹೆಚ್ಚಾಗಿ ಕಂಡು ಬರುತ್ತೆ. ಸೊ ವ್ಯಕ್ತಿಯೊಬ್ಬನ ಸೀಮಾಂತ ಉತ್ಪಾದನೆ ಅಂದರೆ ಅವನ ಪ್ರೊಡಕ್ಷನ್ ಆ್ಯಂಡ್ ಪ್ರೊಡಕ್ಟಿವಿಟಿ ಇಟ್ ಇಸ್ 0. ಸೊ 10 ಮಂದಿಗೂ ನಾವು ಬಂದಾಗ ಅಷ್ಟೇ ಉತ್ಪಾದನೆ ಇತ್ತು, 30 ಜನ ಬಂದಾಗೂ ಅಷ್ಟೇ ಉತ್ಪಾದನೆ ಆಗಿದೆ. ಸೊ ದಿಸ್ ಈಸ್ ಕಾಲ್ಡ್ ಡಿಸ್ಗೇಜ್ಡ್ ಅನ್ಎಂಪ್ಲಾಯ್ಮೆಂಟ್, ಮರೆಮಾಚಿದ ನಿರುದ್ಯೋಗ. ಸೊ ಇಂತಹ ಮರೆಮಾಚಿದ ನಿರುದ್ಯೋಗವನ್ನು ನಾವೇನು ಮಾಡ್ತೀವಿ, ಅಗ್ರಿಕಲ್ಚರಲ್ಲಿ ನಾವು ಹೆಚ್ಚು ನೋಡ್ಬೋದಾಗಿದೆ. 81 ಪ್ರತಿ ವರ್ಷ ಜೂನ್ 1ರಂದು ಆಚರಿಸುವ ವರ್ಲ್ಡ್ ಮಿಲ್ಕ್ ಡೇ 2021ರ ಧ್ಯೇಯವಾಕ್ಯ. ಸೊ ಇದು ಫ್ಯಾಕ್ಚುಯಲ್ ಕ್ವಶನ್, ಇದರಲ್ಲಿ ಏನು ಕಾನ್ಸೆಪ್ಟ್ ಇಲ್ಲ. ತಾವು ಕರೆಂಟ್ ಅಫೇರ್ಸ್ ಓದ್ಕೊಂಡಾಗ ಇದನ್ನೆಲ್ಲ ನಾವು ಈಸಿಯಾಗಿ ಅಟೆಂಡ್ ಮಾಡ್ಬೋದು. B ಇದೆ, ಏನಿದೆ, ಫೋಕಸ್ ಆನ್ ಸಸ್ಟೈನಬಿಲಿಟಿ ಇನ್ ದಿ ಡೈರಿ ಸೆಕ್ಟರ್. ಸೊ ವರ್ಲ್ಡ್ ಮಿಲ್ಕ್ ಡೇ, ನಾವು ಈ ಒಂದು ಹಾಲಿನ ಬಗ್ಗೆ ಹೇಳ್ಬೇಕಂದ್ರೆ ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಹಾಲನ್ನು ಉತ್ಪಾದನೆ ಮಾಡುವಂಥ ರಾಷ್ಟ್ರ ಭಾರತವಾಗಿದೆ. ಇದಕ್ಕೆ ಮೇನ್ ಕಾರಣ ಅಂತಂದರೆ ಶ್ವೇತ ಕ್ರಾಂತಿಯಾಗಿದೆ. ಸೊ ನಾವು ಜಗತ್ತಿನ 22% ಏನು ಮಾಡ್ತೀವಿ, ಹಾಲನ್ನು ಉತ್ಪಾದನೆ ಮಾಡ್ತಾ ಇದ್ದೀವಿ. 82 ಮಧ್ಯವರ್ತಿ ಸಂಸ್ಥೆಗಳ ಮಾರ್ಗಸೂಚಿ ಮತ್ತು ಡಿಜಿಟಲ್ ಮಾಧ್ಯಮಗಳಿಗೆ ನೈತಿಕ ನಿಯಮಗಳು 2023 ಕುರಿತು ಕೆಳಕಂಡ ಹೇಳಿಕೆಗಳ ಸರಿಯಾದವುಗಳನ್ನು ಗುರುತಿಸಿ. ಈಗೇನಾಗಿದೆ ಅಂದರೆ ಟ್ವಿಟರು, ಫೇಸ್ಬುಕ್ಕು ಮತ್ತು ವಾಟ್ಸಪ್ಪು, ಇನ್ಸ್ಟಾಗ್ರಾಮ್ ಈ ಒಂದು
ಇದರಲ್ಲಿ ಸಾಕಷ್ಟು ಒಂದು ದೇಶದ್ರೋಹಿ ಹೇಳಿಕೆಗಳಿರ್ಬೋದು, ಸಾಕಷ್ಟು ಕೋಮು ಸೌಹಾರ್ದತೆಗೆ ಕೊಳ್ಳಿ ಇಡುವಂಥ ಹೇಳಿಕೆಗಳಿರ್ಬೋದು, ಸಾಕಷ್ಟು ಸಮಾಜಘಾತುಕ ಶಕ್ತಿಗಳು ಅದರಲ್ಲಿ ತುಂಬ ಆ್ಯಕ್ಟಿವ್ ಕೆಲಸ ಮಾಡ್ತಿರೋದನ್ನು ನೋಡ್ಬೋದು. ಈ ರೀತಿಯಾಗಿ ಸಮಾಜದಲ್ಲಿ ಸಂಘರ್ಷ ಉಂಟು ಮಾಡುವಂತಹ ಒಂದು ಹೇಳಿಕೆಗಳು ಇಲ್ಲಿ ಕಂಡು ಬರ್ತವೆ. ಈ ನಿಟ್ಟಿನಲ್ಲಿ ಅಂತಹ ಒಂದು ಕಾನೂನು ಬಹಿಷ್ಕಾರ ಕೃತ್ಯಗಳನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಈ ನಿಯಮಗಳು ಬಂದಿರುತ್ತೆ. ಮಧ್ಯವರ್ತಿ ಸಂಸ್ಥೆಗಳು ಯಾವಪ್ಪ ಅಂತಂದರೆ, ಮಧ್ಯವರ್ತಿ ಸಂಸ್ಥೆಗಳು ಟ್ವಿಟರು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ವಾಟ್ಸಪ್ಪು ಇವೆಲ್ಲ ಮಧ್ಯವರ್ತಿ ಡಿಜಿಟಲ್ ಮಾಧ್ಯಮಗಳಿಗೆ ನೈತಿಕ ನಿಯಮಗಳನ್ನು ನಾವು ಸೂಚಿಸ್ತಾ ಇದ್ದೀವಿ. ಅಂದರೆ ಕೆಲವೊಂದು ರೂಲ್ಸ್ಗಳನ್ನು ಮೇಂಟೈನ್ ಮಾಡ್ತೀವಿ. ಏನಪ್ಪ ಅಂತಂದರೆ, ಯಾವುದೇ ಒಬ್ಬ ವ್ಯಕ್ತಿ ಏನೋ ಒಂದು ಇನ್ಫಾರ್ಮೇಷನ್ ಕೊಟ್ಟಾಗ ಆ ವ್ಯಕ್ತಿಯ ಬಗ್ಗೆ ಇನ್ನೆಲ್ಲ ಬಗ್ಗೆ ತಾವು ಒಂದು ಮಾಹಿತಿಯನ್ನು ಸರ್ಕಾರಕ್ಕೆ ಕೊಡಬೇಕಾಗುತ್ತೆ. ದೇಶದ ಸಮಗ್ರತೆ, ಭದ್ರತೆ ಅಥವಾ ಸಾರ್ವಜನಿಕ ಹಿತಾಸಕ್ತಿಗೆ ಧಕ್ಕೆ ಉಂಟು ಮಾಡುವ ಪೋಸ್ಟ್ಗಳ ಮೂಲಕ ಯಾವುದು ಎಂದು ಪತ್ತೆ ಮಾಡಲು ಮಾಧ್ಯಮಗಳಿಗೆ ಸರ್ಕಾರಕ್ಕೆ ನೆರವು ನೀಡಬೇಕಾಗುತ್ತದೆ. ಜೊತೆಗೆ ಕುಂದುಕೊರತೆ ನಿವಾರಣೆಯು ದೊಡ್ಡ ಜವಾಬ್ದಾರಿಯನ್ನು ನಿರ್ವಹಿಸಬೇಕು. ಇಫ್ ಇಶ್ಯೂ ರಿಲೇಟೆಡ್ ವಿತ್ ಎ ಸಾವರ್ನಿಟಿ and this protection of the nation, if anything related to the protection and sovereignty of India, these institutions should cooperate with the government. There is no other option. They should not go away by telling any other rules. ಸೊ ಅವ್ರು ಏನು ಮಾಡಬೇಕು, ಸಮಗ್ರತೆ, ಭದ್ರತೆ ಆ್ಯಂಡ್ ಇಂಟ್ರೆಸ್ಟ್ ಆಫ್ ದಿ ಪಬ್ಲಿಕ್. ಇಫ್ ಎನಿಥಿಂಗ್ ಈಸ್ ಇಂಟ್ರೆಸ್ಟ್ ಆಫ್ ದಿ ಪಬ್ಲಿಕ್, ದೀಸ್ ಇನ್ಸ್ಟಿಟ್ಯೂಷನ್ ಶುಡ್ ಕೋಆಪರೇಟ್ ಆ್ಯಂಡ್ ದೇ ಶುಡ್ ಹ್ಯಾವ್ ಸಮ್ ಗ್ರೀವೆನ್ಸಸ್. ಅಂದರೆ ನಮ್ಮ ಸಾರ್ವಜನಿಕರ ಕುಂದುಕೊರತೆಗಳನ್ನು ನಿವಾರಣೆ ಮಾಡಬೇಕಾಗುತ್ತೆ. ಸೊ ಈ ಸ್ಟೇಟ್ಮೆಂಟ್ ಸರಿ ಇದೆ. ಪ್ರತಿ ಸಂಸ್ಥೆಯು ಮುಖ್ಯ ಅನುಸರಣಾಧಿಕಾರಿ, ನೋಡಲ್ ಸಂಪರ್ಕ ವ್ಯಕ್ತಿ ಮತ್ತು ನಿವಾಸಿ ಕುಂದುಕೊರತೆ ಅಧಿಕಾರಿಯನ್ನು ನೇಮಿಸಬೇಕು. ಇವರು ಮಾಹಿತಿಯನ್ನು ತಮ್ಮ ಆ್ಯಪ್ ವೆಬ್ಸೈಟ್ಗಳು ಪ್ರಕಟಿಸಿ ದೂರು ನೀಡುವ ವಿಧಾನದ ಬಗ್ಗೆಯೂ ತಿಳಿಸಬೇಕು. ಅಂದರೆ ದೇ ಶುಡ್ ಬಿ ಸಮ್ ಸ್ಪೆಸಿಫಿಕ್ ಆಫೀಸರ್ ಹೂ ಕ್ಯಾನ್ ಟೇಕ್ ಕೇರ್ ಅಬೌಟ್ ದಿ ಗ್ರೀವೆನ್ಸಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ದಿ ಟ್ವಿಟರ್, ಫೇಸ್ಬುಕ್, ವಾಟ್ಸಪ್. ಸೊ ಈ ಶುಡ್ ಟೆಲ್ ದಿ ಹೌ ಟು ಲಾಡ್ಜ್ ಎ ಕಂಪ್ಲೇಂಟ್, ಹೌ ಟು ಓವರ್ಕಮ್ ದಿ ಗ್ರೀವೆನ್ಸಸ್. ಸೊ ಇಂಥ ಅಧಿಕಾರಿಯನ್ನು ನೇಮಿಸಬೇಕಂತ ಸೆಕೆಂಡ್ ಸ್ಟೇಟ್ಮೆಂಟ್ ಹೇಳುತ್ತೆ. ಸೆಕೆಂಡ್ ಸ್ಟೇಟ್ಮೆಂಟ್ ಇಸ್ ಆಲ್ಸೋ ರೈಟ್. ನಗ್ನತೆ, ತಿರುಚಿದ ಚಿತ್ರಗಳನ್ನು ಹೊಂದಿರುವ ಪೋಸ್ಟ್ಗಳ ಬಗ್ಗೆ ದೂರು ಬಂದ 48 ಗಂಟೆಗಳೊಳಗೆ ಅವುಗಳನ್ನು ತೆಗೆದುಹಾಕಬೇಕು. ಸೊ ಇದು ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಆದರೆ ಇಲ್ಲಿ ಪ್ರಾಬ್ಲಮ್ ಇರೋದು ಏನಪ್ಪ ಅಂತಂದರೆ ಈ 48 hours. ಸೊ ದಿಸ್ 48 hours ಇಸ್ ರಾಂಗ್. ಇದು 24 hours ಆಗುತ್ತೆ. ಇಲ್ಲಿ ಏನಪ್ಪ ಅಂದರೆ, ಫಾರ್ ಎಕ್ಸಾಂಪಲ್ ನಾವು ಈಗ ದೇರ್ ಇಸ್ ಎ ಡಿಫ್ರೆಂಟ್ ಟೆಕ್ನಾಲಜಿ ಲೈಕ್ ಡೀಪ್ ಫೇಕ್ ಟೆಕ್ನಾಲಜಿ. ಡೀಪ್ ಫೇಕ್ ಈ ಡೀಪ್ ಫೇಕ್ ಟೆಕ್ನಾಲಜಿ ಮೂಲಕ ಏನು ಮಾಡ್ತಾರೆ ಅಂದರೆ, ಒಬ್ಬ ವ್ಯಕ್ತಿಯ ಒಂದು ಮುಖವನ್ನು ಮತ್ತೊಬ್ಬ ವ್ಯಕ್ತಿಯ ಒಂದು ದೇಹಕ್ಕೆ ಅಂಟಿಸಿಬಿಡ್ತಾರೆ. ಸೊ ಇದು ನೋಡ್ಬೋದಾಗಿದೆ. ಇತ್ತೀಚೆಗೆ ನಾವು ಸದಾನಂದ ಗೌಡರದ ಅವ್ರದ್ದೊಂದು ವಿಡಿಯೋ, ತುಂಬ ಅಶ್ಲೀಲವಾಗಿರ್ತಕ್ಕಂಥ ವಿಡಿಯೋ ಬಂತು. ಅದು ಡೀಪ್ ಫೇಕ್ ಟೆಕ್ನಾಲಜಿ ಮೂಲಕ ಮಾಡಿರ್ತಾರೆ. ಅಂದರೆ ಒಬ್ಬ ವ್ಯಕ್ತಿಯನ್ನು ಮತ್ತೊಬ್ಬ ವ್ಯಕ್ತಿಗೆ ಹೋಲಿಕೆ ಬರುವಂಥ ಚಿತ್ರವನ್ನು ತಯಾರು ಮಾಡ್ತಾರೆ. ಅದನ್ನು ಡೀಪ್ ಫೇಕ್ ಟೆಕ್ನಾಲಜಿ ಅಂತಾರೆ. ಈ ರೀತಿಯಾಗಿ ಒಂದು ವಿಡಿಯೋಗಳನ್ನು ನಿರ್ಮಾಣ ಮಾಡೋದು, ಈ ರೀತಿಯಾಗಿ ವಾಯ್ಸ್ಗಳನ್ನು ರೆಕಾರ್ಡ್ ಮಾಡ್ತಕ್ಕಂಥದ್ದು, ಇವುಗಳನ್ನು ಏನು ಮಾಡ್ತಾರೆ, ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಬಿಡ್ತಾರೆ. ಸೊ ಅಂತಹ ಬಗ್ಗೆ ಇನ್ಫಾರ್ಮೇಷನ್ ಅಂದರೆ ವಿತಿನ್ 24 hours ದೇ ಶುಡ್ ಗಿವ್, ನಾಟ್ 48 hours. ಸೊ ನಮಗೇನಾಗುತ್ತೆ, 1, 2 ಹೇಳಿಕೆ ಸರಿಯಾಗುತ್ತೆ, ಆದರೆ 3 ಹೇಳಿಕೆ ತಪ್ಪು. ಸೊ ಆನ್ಸರ್ ಏನಾಗುತ್ತೆ, 1 ಮತ್ತು 2 ಸರಿ, 3 ಹೇಳಿಕೆ ತಪ್ಪು. ಸೊ ನಗ್ನತೆ, ತಿರುಚಿದ ಚಿತ್ರಗಳನ್ನು ಹೊಂದಿರುವ ಪೋಸ್ಟ್ಗಳ ಬಗ್ಗೆ ದೂರು ಬಂದ 24 ಗಂಟೆಯೊಳಗೆ ಅವುಗಳನ್ನು ತೆಗೆದುಹಾಕಬೇಕು. 83. ಬಸವಶ್ರೀ ಪ್ರಶಸ್ತಿಯ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. 2021ನೇ ಸಾಲಿನ ಪ್ರಶಸ್ತಿಗೆ ನಟ ಪುನೀತ್ ರಾಜ್ಕುಮಾರ್ ಅವರನ್ನು ಪ್ರತಿಷ್ಠಿತ ಬಸವಶ್ರೀ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಸೊ ಒಂದನೇ ಸ್ಟೇಟ್ಮೆಂಟ್, 2021ನೇ ಸಾಲು, 2020 ಕೆಲ ಸಂದರ್ಭದಲ್ಲಿ ಇಸ್ವಿಯನ್ನು ಚೇಂಜ್ ಮಾಡಿ ಕೇಳ್ತಕ್ಕಂಥ ಸಂದರ್ಭ ಜಾಸ್ತಿ ಇರುತ್ತೆ. ಹೇಳಿಕೆ 2, 2019 ಮತ್ತು 20ನೇ ಸಾಲಿನ ಪ್ರಶಸ್ತಿಗಳಿಗೆ ಕ್ರಮವಾಗಿ ಕಸ್ತೂರಿ ರಂಗನ್ ಮತ್ತು ರಾಜೀವ್ ತಾರನಾಥ್ ಅವರಿಗೆ ಭಾಜನರಾಗಿದ್ದಾರೆ. ಈ ರಾಜೀವ್ ತಾರನಾಥ್ ಅವರಿಗೆ ಬಸವಶ್ರೀ ಪ್ರಶಸ್ತಿ ಬಂದಿಲ್ಲ. ಈ ಬಸವಣ್ಣನಿಗೆ ಸಂಬಂಧಪಟ್ಟಂತೆ ಸುಮಾರು 3 ರಿಂದ 4 ಪ್ರಶಸ್ತಿಗಳಿರೋದನ್ನು ನಾವು ನೋಡ್ಬೋದಾಗಿದೆ. ಅವು ಯಾವ ಅಂತ ಕೇಳೋಣ. ಚಿತ್ರದುರ್ಗದ ಮುರುಘಾ ಮಠ ನೀಡುವ ಪ್ರಶಸ್ತಿಯು ಈ 5 ಲಕ್ಷ ನಗದು ಮತ್ತು ಫಲಕಗಳನ್ನು ಒಳಗೊಂಡಿದೆ. ಹೇಳಿಕೆ 3 ಸರಿ, ಹೇಳಿಕೆ 1 ಮತ್ತು 3 ಸರಿಯಾಗಿದೆ. ಸೊ ಈಗ ನಮಗೆ ಆನ್ಸರ್ ಏನು ಬರುತ್ತೆ ಅಂತಂದರೆ 1 ಮತ್ತು 3 ಸರಿ. ಈಗ ನೋಡೋಣ. ಬಸವಶ್ರೀ ಪ್ರಶಸ್ತಿ ಮೊತ್ತ 5 ಲಕ್ಷ ನೀಡುವರು ಚಿತ್ರದುರ್ಗದ ಮುರುಘಾ ಮಠ. ಮೊದಲ ಪ್ರಶಸ್ತಿ ಸಿದ್ದರಾಮ ಶರಣ ಬೆಳದಲ್. ಇದೇನು ಇಂಪಾರ್ಟೆಂಟ್ ಅಲ್ಲ. ಆಮೇಲೆ ಬಸವಣ್ಣನ ರೇಷನ್ ನೀಡುವ ಪ್ರಶಸ್ತಿಗಳು: ಬಸವ ಕೃಷಿ ಪ್ರಶಸ್ತಿ ಕೂಡಲ ಸಂಗಮದ ಪಂಚಮಸಾಲಿ ಪೀಠ, ಇದು ಬಸವ ಕೃಷಿ ಪ್ರಶಸ್ತಿ, ಅದು ಬಸವಶ್ರೀ ಪ್ರಶಸ್ತಿ. ರಾಷ್ಟ್ರೀಯ ಬಸವ ಪುರಸ್ಕಾರ, ಇದು ಕರ್ನಾಟಕ ಸರ್ಕಾರ ನೀಡ್ತಕ್ಕಂಥದ್ದಾಗಿದೆ. ಗುರುಬಸವ ಪುರಸ್ಕಾರ ಬೀದರ್ನ ಬಸವ ಸೇನಾ ಪ್ರತಿಷ್ಠಾನದವರು ಇಸ್ರೋ ಮಾಜಿ ಅಧ್ಯಕ್ಷ ಕೆ ಕಸ್ತೂರಿ ರಂಗನ್ ಅವರಿಗೆ ನೀಡಿದ್ದಾರೆ. ಸೊ ರಾಜೀವ್ ತಾರನಾಥ್ ಅವರಿಗೆ ನಮಗೇನು ಬಸವಶ್ರೀ ಪ್ರಶಸ್ತಿ ಬಂದಿಲ್ಲ. ಸೊ ಬೇರೆ ಪ್ರಶಸ್ತಿ ಬಂದಿರೋದನ್ನು ನಾವು ನೋಡ್ಬೋದು.
ಕೆಳಗಿನ ಎ ಪಟ್ಟಿ ಮತ್ತು ಬಿ ಪಟ್ಟಿಗಳನ್ನು ಸರಿಯಾಗಿ ಹೊಂದಿಸಿ ಬರೀರಿ ಅಂತಿದೆ. MS ನರಸಿಂಹನ್ ಅಂತಕ್ಕಂಥವ್ರು ಯಾವ ವಿಷಯಕ್ಕೆ ಸಂಬಂಧಿಸಿದ್ದಾರೆ ಅಂತಂದರೆ ಬ್ಯಾಂಕಿಂಗ್. ನರಸಿಂಹನ್ ಕಮಿಟಿ ರೆಕಮೆಂಡೇಷನ್ಸ್ ಅಂತ ಬರುತ್ತೆ. 1990ರ ದಶಕದಲ್ಲಿ ನರಸಿಂಹನ್ ಕಮಿಟಿ ರೆಕಮೆಂಡೇಷನ್ ಅವು ತುಂಬ ಅತ್ಯಂತ ಭಾರತೀಯ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಹೆಚ್ಚು ಪ್ರಭಾವ ಬೀರ್ತಕ್ಕಂಥ ಕಮಿಟಿ MS ನರಸಿಂಹನ್ ಕಮಿಟಿ ಅವ್ರದ್ದು. ಸೋಲಿ ಸೊರಾಬ್ಜಿ ಅಂತಕ್ಕಂಥವ್ರು, ಇವರು ಮಾಜಿ ಅಟಾರ್ನಿ ಜನರಲ್ ಅವರು. ನಂತರದಲ್ಲಿ M ನರಸಿಂಹನ್ ಅಂತ ಇದೆ. 84ನೇ ಪ್ರಶ್ನೆ, ಪ್ರಮುಖ ವ್ಯಕ್ತಿಗಳು ಮತ್ತು ಅವರ ಕ್ಷೇತ್ರಗಳ ಬಗ್ಗೆ ಕೊಟ್ಟಿದ್ದಾರೆ. MS ನರಸಿಂಹನ್ ಇವರು ಯೂಶಲಿ ನಮಗೆ ನರಸಿಂಹನ್ ಬದಲೇ ಬ್ಯಾಂಕಿಂಗ್ ಕ್ಷೇತ್ರ ಅಂತ ಬರುತ್ತೆ. ಬಟ್ ಇಲ್ಲಿ ಕೇಳಿರೋದು ಏನಂದರೆ MS ನರಸಿಂಹನ್ ಅವರು ಇವರು ಗಣಿತಶಾಸ್ತ್ರದಲ್ಲಿ ಅತ್ಯಂತ ಹೆಚ್ಚು ಹೆಸರು ಮಾಡಿದಂಥ ವ್ಯಕ್ತಿ. ಸೋಲಿ ಸೊರಾಬ್ಜಿ ಅವರು ಇವರು ಭಾರತದ ಮಾಜಿ ಅಟಾರ್ನಿ ಜನರಲ್. ಸೊ ಅಟಾರ್ನಿ ಜನರಲ್ಸ್ ಬಗ್ಗೆ ಸಾಂವಿಧಾನಿಕ ಇರತಕ್ಕಂಥ ಪ್ರಸ್ತಾವನೆಗಳ ಬಗ್ಗೆ ಅವರು ಇರಕ್ಕಂಥ ಯಾರು ಅಪಾಯಿಂಟ್ ಮಾಡ್ತಾರೆ, ಎಷ್ಟು ವರ್ಷ ಅಧಿಕಾರಾವಧಿ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಬೇಕಾಗುತ್ತೆ. M ನರಸಿಂಹನ್ ಅಂತಕ್ಕಂಥವ್ರು ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಸಂಬಂಧಪಟ್ಟವರು. ಸೊ M ನರಸಿಂಹನ್ ಕಮಿಟಿ ರೆಕಮೆಂಡೇಷನ್ಸ್ ವಿಚ್ ಆರ್ ವೆರಿ ಇಂಪಾರ್ಟೆಂಟ್ ಇನ್ ದಿ ಬ್ಯಾಂಕಿಂಗ್ ಸೆಕ್ಟರ್. ಸುಂದರ್ಲಾಲ್ ಬಹುಗುಣ ಅವರು ಮೊನ್ನೆ ತಾನೇ ತೀರ್ಕೊಂಡವರು. ಇವರು ಪರಿಸರ ಚಿಪ್ಕೋ ಚಳವಳಿಯಲ್ಲಿ ಚಿಪ್ಕೋ ಚಳವಳಿ ನೇತಾರರು ಸುಂದರ್ಲಾಲ್ ಬಹುಗುಣ ಆಗಿರ್ತಾರೆ. ಹಿಂದೂ ಮಹಾಸಾಗರ, ಅರಬ್ಬಿ ಸಮುದ್ರ ಮತ್ತು ಬಂಗಾಳ ಕೊಲ್ಲಿಯಲ್ಲಿ ಸೃಷ್ಟಿಯಾಗುವ ಚಂಡಮಾರುತಗಳಿಗೆ ಹೆಸರು ಇರಿಸುವ ಕುರಿತು ಈ ಕೆಳಗಿನ ಅಂಶಗಳನ್ನು ಗುರುತಿಸಿ. ಅಂದರೆ ನಮಗೀಗ ವಿವಿಧ ಚಂಡಮಾರುತಗಳ ಬಗ್ಗೆ ವಿವಿಧ ಹೆಸರುಗಳನ್ನು ಇಡೋದನ್ನು ನಾವು ನೋಡ್ಬೋದು. ಜಾವೇದ್ ಅಂತ ಇರ್ತಕ್ಕಂಥದ್ದು ಇರ್ಬೋದು, ಬೇರೆ ಬೇರೆ ಹೆಸರುಗಳನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಸೊ ಅವುಗಳ ಹೆಸರು ಯಾವ ರೀತಿ ಸ್ಟಾರ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ನೋಡೋಣ. ಚಂಡಮಾರುತದ ಮುನ್ನೆಚ್ಚರಿಕೆಗೆ ನೀಡುವುದು ಮತ್ತು ಹೆಸರು ಇರಿಸುವುದು ದೆಹಲಿಯಲ್ಲಿರುವ RSMC. ದಿಸ್ ಇನ್ಸ್ಟಿಟ್ಯೂಷನ್ ಈಸ್ ಮೆಂಟ್ ಫಾರ್ ಹೌ ಟು ನೇಮಿಂಗ್ ಆಫ್ ದಿ ಸೈಕ್ಲೋನ್ಸ್. ಸೆಕೆಂಡ್ ಏನಪ್ಪ, ಹಿಂದೂ ಮಹಾಸಾಗರ ಪ್ರದೇಶದ 15 ದೇಶಗಳಿಗೆ ಚಂಡಮಾರುತ ಎಚ್ಚರಿಕೆ ನೀಡುವುದು RSMC. ಸೊ ನಮ್ಮ ಹಿಂದೂ ಮಹಾಸಾಗರದಲ್ಲಿ ಕಂಡು ಬರ್ತಕ್ಕಂಥದ್ದು ಏನಿದೆ, ಅರಬ್ಬಿ ಸಮುದ್ರ, ಬಂಗಾಳ ಕೊಲ್ಲಿ ಏನಿದೆ, ಟೋಟಲ್ ಇಟ್ ಇನ್ಕ್ಲೂಡ್ಸ್ 15 ನೇಷನ್ಸ್. ಚಂಡಮಾರುತ ಹೆಸರನ್ನು ಒಮಾನ್ ಸೂಚಿಸಿದೆ. ಈ ಕೆಳಗಿನ ಸಂಕೇತಕ ಸಹಾಯದಿಂದ ಉತ್ತರವನ್ನು ಆಯ್ಕೆ ಮಾಡಿ. ಇಲ್ಲಿ ಏನಪ್ಪ ಅಂತಂದ್ರಿಗಿನ ನಾನು ಮೊದಲೇ ಹೇಳಿದ್ದೀನಿ, ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಎಷ್ಟು ಇದೆ ಅಂದರೆ ಕಂಡು ಬರ್ತದೆ ಅಂದರೆ 13 ದೇಶಗಳಿದೆ. ಸೊ ಇಲ್ಲಿ ಆಪ್ಷನ್ ಏನಿದೆ, 15 ದೇಶಗಳಂತಿದೆ. ಸೊ ಈ ಎರಡನೇ ಸ್ಟೇಟ್ಮೆಂಟ್ ಏನಾಗುತ್ತೆ, ರಾಂಗ್ ಆಗುತ್ತೆ. ನಮಗೆ 2 ಎಲ್ಲಿದೆ, A ಇದೆ, B ಇದೆ. ಸೊ ನಮಗೆ ಇವೆರಡು ಹೋದ್ಮೇಲೆ ಇವು ಆಟೋಮೆಟಿಕಲಿ ಆಪ್ಷನ್ D ಹೋಗುತ್ತೆ. ಸೊ ಆಪ್ಷನ್ C 1 ಮತ್ತು 3 ಆಗುತ್ತೆ. ಈ ಪ್ರತಿಯೊಂದು ರಾಷ್ಟ್ರಗಳು ಏನು ಮಾಡ್ತವೆ, ಹಿಂದೂ ಮಹಾಸಾಗರ ಪ್ರದೇಶದ 13 ದೇಶಗಳಿಗೆ ಚಂಡಮಾರುತ ಎಚ್ಚರಿಕೆ ನೀಡುವುದು ದೆಹಲಿಯಲ್ಲಿರುವ RSMC ಜವಾಬ್ದಾರಿ. ಈ 13 ದೇಶಗಳೆಂದರೆ ಬಾಂಗ್ಲಾದೇಶ, ಭಾರತ, ಇರಾನ್, ಮಾಲ್ಡೀವ್ಸ್, ಮ್ಯಾನ್ಮಾರ್. ಸೊ ಇವೆಲ್ಲ ಬರುತ್ತೆ. ಈ 13 ದೇಶಗಳು ತಲಾ 13 ಹೆಸರುಗಳು ಹೊಸ ಪಟ್ಟಿಯಲ್ಲಿ ಸೇರಿಸ್ತವೆ. ಸೊ ಒಂದೊಂದು ದೇಶ ಎಷ್ಟು ಹೆಸರುಗಳನ್ನು ಕೊಡಬೇಕು, 13 ಹೆಸರುಗಳನ್ನು ಕೊಡುತ್ತೆ. ಅದನ್ನು ಕ್ರಮವಾಗಿ ಒಂದು ಹೆಸರಾದ ನಂತರದಲ್ಲಿ ಮತ್ತೊಂದು ಹೆಸರು, ಒಂದು ಹೆಸರಾದ ನಂತರದಲ್ಲಿ ಮತ್ತೊಂದು ಹೆಸರು, ಒಟ್ಟು 169 ಹೆಸರುಗಳಿವೆ. ಈಗ ಹೊಸ ಪಟ್ಟಿಯಲ್ಲಿರುವ ಹೆಸರುಗಳನ್ನು ಬಳಸಲಾಗುತ್ತಿದೆ. ಈ ವಾರ ಅಪ್ಪಳಿಸಲಿರುವ ಚಂಡಮಾರುತ ಹೆಸರನ್ನು ಒಮಾನ್ ಸೂಚಿಸಿದೆ. ಮುಂದಿನ ಚಂಡಮಾರುತ ಹೆಸರು ಗುಲಾಬ್, ಇದನ್ನು ಪಾಕಿಸ್ತಾನ ಸೂಚಿಸುತ್ತೆ. ಸೊ ಒಂದು ರಾಷ್ಟ್ರ ಆದ ನಂತರ ಮತ್ತೊಂದು ರಾಷ್ಟ್ರ ಹೆಸರನ್ನು ಸೂಚಿಸುವ ಒಂದು ನಿಯಮ ಇದು ನಾವು ನೋಡ್ಬೋದು. ಬಿಲ್ಡ್ ಬ್ಯಾಕ್ ಬೆಟರ್ ವರ್ಲ್ಡ್ B3W ಈ ಯೋಜನೆ ಕುರಿತು ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಚೀನಾದ ಬೆಲ್ಟ್ ಆ್ಯಂಡ್ ರೋಡ್ ಯೋಜನೆಗೆ ಪ್ರತಿಯಾಗಿ ಇದನ್ನು ಆರಂಭಿಸಲಾಗಿದೆ. ಚೀನಾದ ಒನ್ ಬೆಲ್ಟ್ ಒನ್ ರೋಡ್ ಯೋಜನೆ ಅಂತಿದೆ. ದಿಸ್ ಒನ್ ಬೆಲ್ಟ್ ಒನ್ ರೋಡ್ ಸ್ಕೀಮ್ ವಿಚ್ ಈಸ್ ಗೋಯಿಂಗ್ ಟು ಬಿ ಕನೆಕ್ಟೆಡ್ ಈಚ್ ಆ್ಯಂಡ್ ಎವರಿ ಪಾರ್ಟ್ ಆಫ್ ದಿ ವರ್ಲ್ಡ್ ಟು ದಿ ಚೀನಾ. ಸೊ ಇನ್ ಆರ್ಡರ್ ಟು ಇನ್ಕ್ರೀಸ್ ಟ್ರೇಡ್ ಆ್ಯಂಡ್ ಕಾಮರ್ಸ್, ಚೈನಾ ಹ್ಯಾಸ್ ಸ್ಟಾರ್ಟೆಡ್ ಒನ್ ಬೆಲ್ಟ್ ಒನ್ ರೋಡ್ ಸ್ಕೀಮ್. ಸೊ ಬಿಲ್ಡ್ ಬ್ಯಾಕ್ ಬೆಟರ್ ಅಂತ ಸ್ಕೀಮ್ ಏನಿದೆ ಅದಕ್ಕೆ ಪರ್ಯಾಯವಾಗಿ ಅದಕ್ಕೆ ಆಪೋಸಿಟ್ ಅಂತ ಸ್ಕೀಮ್ ಇದೆ. ಸೊ ಫಸ್ಟ್ನೇ ಸ್ಟೇಟ್ಮೆಂಟ್ ರೈಟ್. ಬಡ ರಾಷ್ಟ್ರಗಳೆಲ್ಲ ಮೂಲ ಸೌಲಭ್ಯಗಳನ್ನು ನಿರ್ಮಿಸುವ ಮಹತ್ವದ ಯೋಜನೆ ಆಗಿದೆ. ಸೊ ಮೂಲಭೂತ ಸೌಕರ್ಯ ಬಗ್ಗೆ ಏನಪ್ಪ ಅಂದರೆ ರಸ್ತೆ ಇರ್ತಕ್ಕಂಥದ್ದು ಇರ್ಬೋದು, ಟೆಲಿಫೋನಿಕ್ ಫೆಸಿಲಿಟಿ, ಡೆವಲಪ್ಮೆಂಟ್ ಆಫ್ ಪೋರ್ಟ್ಸು. ಸೊ ಮೂಲಭೂತ ಸೌಲಭ್ಯಗಳನ್ನು ನಿರ್ಮಿಸುವ ಯೋಜನೆ ಇದಾಗಿದೆ. ಎಸ್ಪೆಷಲಿ ಆಫ್ರಿಕನ್ ಕಂಟ್ರೀಸ್. ಈಗ ಏನಾಗಿದೆ ಅಂತಂದರೆ ಆಫ್ರಿಕನ್ ಕಂಟ್ರೀಸಲ್ಲಿ ಎವ್ರಿ ಒನ್ ವಾಂಟ್ ಟು ಗೆಟ್ ದೇರ್ ಪ್ರೆಸೆನ್ಸ್ ಇನ್ ಆಫ್ರಿಕನ್ ಕಾಂಟಿನೆಂಟ್. ಸೊ ಅಂತಲ್ಲಿ ಎಲ್ಲೆಲ್ಲಿ ಮೂಲಭೂತ ಸೌಲಭ್ಯಗಳು ಕಡಿಮೆ ಇರ್ತವೆ ಅವುಗಳನ್ನು ಸೌಲಭ್ಯಗಳನ್ನು ನಿರ್ಮಿಸುವ ಕೆಲಸ ಬಿಲ್ಡ್ ಬ್ಯಾಕ್ ಬೆಟರ್ ವರ್ಲ್ಡ್ ಅಂತಿದೆ. ಇದು ಅಮೆರಿಕ ನೇತೃತ್ವದ G7 ರಾಷ್ಟ್ರಗಳು B3W ಯೋಜನೆಯು ಜಾಗತಿಕ ಸ್ವರೂಪದ್ದಾಗಿರುತ್ತದೆ. ಈ ಕೆಳಗಿನ ಸಂಕೇತಗಳ ಮೂಲಕ ಸರಿಯಾದ ಉತ್ತರ ಆಯ್ಕೆ ಮಾಡಿ ಅಂತಂದರೆ ಮೇಲಿನ ಎಲ್ಲವೂ ಸರಿಯಾಗುತ್ತೆ. ಅಂದರೆ G7 ಮೊದಲು G8 ಇತ್ತು, ಈ ರಷ್ಯಾ ಹೊರಡೆ ಹೋದ ನಂತರ ಅದು G7 ಗ್ರೂಪ್ ಆಗಿದೆ. ಸೊ ದಿಸ್ ಇನಿಷಿಯೇಟಿವ್ ಸ್ಟಾರ್ಟೆಡ್ ಬೈ ದಿ G7 ಗ್ರೂಪ್.
86ನೇದು ಇದು. 87ನೇದು ಬೆಂಕಿಗೆ ಆಹುತಿಯಾಗಿ ಒಮನ್ ಗಲ್ಫ್ ಪ್ರದೇಶಗಳಲ್ಲಿ ಮುಳುಗಿರುವ ಬೃಹತ್ ಯುದ್ಧ ನೌಕೆ ಕಾರ್ಗ್ ಯಾವ ದೇಶಕ್ಕೆ ಸೇರಿದೆ ಅಂತಂದರೆ ಇರಾನ್ ದೇಶಕ್ಕೆ ಸಂಬಂಧಪಟ್ಟಿದೆ. ಡಿ ಇದೆಯಲ್ಲ, ಸೊ ಬೆಂಕಿ ಒಮನ್ ಗಲ್ಫ್ ಅಂತಿದೆ. ನಾವು ಏನು ಈಗ ಭಾರತ ಚಾಬರ್ ಪೋರ್ಟ್ ನಿರ್ಮಾಣ ಮಾಡ್ತಿದೆಯಲ್ಲ ಅದು ಒಮನ್ ಗಲ್ಫಲ್ಲಿದೆ. ಸೊ ನಾವು ಒಮನ್ ಗಲ್ಫಲ್ಲಿ ಈ ಪೋರ್ಟನ್ನು ನಿರ್ಮಾಣ ಮಾಡಿ ಆ ಇರಾನ್ ಮೂಲಕ ಅಫ್ಘಾನಿಸ್ತಾನ ಇದು ಮಾಡ್ಬೇಕಂತ ನಾವು ಪ್ಲಾನ್ ಮಾಡಿದ್ದೀವಿ. ಸೊ ಅಂತಲ್ಲಿ ಇದು ಕಾರ್ಗ್ ಅನ್ನೋ ಯುದ್ಧ ದೇಶ ನೌಕೆ ಇದೆ, ಅದು ಇರಾನ್ ದೇಶಕ್ಕೆ ಸಂಬಂಧಪಟ್ಟಿದ್ದು. ಸೊ 88ನೇದು ಏನಪ್ಪ ಅಂತಂದರೆ ಆಚರಣೆಗಳು ಮತ್ತು ಥೀಮ್ಗಳು, ಅಂದರೆ ಸೆಲೆಬ್ರೇಷನ್ಸ್. ವಿಶ್ವ ಪರಿಸರ ದಿನದ ಏನಿದೆ ಅಂತಂದ್ರೆ ಎಕೋಸಿಸ್ಟಮ್ ರೆಸ್ಟೋರೇಷನ್ ಇದೆ. ತದನಂತರ ವಿಶ್ವ ತಂಬಾಕು ರಹಿತ ದಿನ ಅಂದರೆ ಕಮಿಟ್ ಟು ಕ್ವಿಟ್, ಏನು ಕ್ವಿಟ್ ಮಾಡಬೇಕು ನಾವು ಒಂದು ತಂಬಾಕು ಸೇವನೆಯನ್ನು ಕ್ವಿಟ್ ಮಾಡಬೇಕಾಗಿದೆ. 3ನೇದು ವಿಶ್ವ ಭೂ ದಿನ ಏನಿರುತ್ತೆ ರೀಸ್ಟೋರ್ ಅವರ್ ಅರ್ತ್, ಅಂದರೆ ನಮ್ಮ ಭೂಮಿಯನ್ನು ಸಂರಕ್ಷಣೆ ಮಾಡಬೇಕು. ವಿಶ್ವ ಜೈವಿಕ ಜೈವವಿದ್ಯತೆ ದಿನ ವಿ ಪಾರ್ಟ್ ಆಫ್ ದಿ ಸೊಲ್ಯೂಷನ್ ಇದೆ. 89 ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಸರಿಯಾದವುಗಳನ್ನು ಗುರುತಿಸಿ. ನೇಮಕ: ಪ್ರಧಾನಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಲೋಕಸಭಾ ಸಭಾಪತಿ, ಕೇಂದ್ರ ಗೃಹ ಸಚಿವ, ಲೋಕಸಭೆ ಮತ್ತು ರಾಜ್ಯಸಭೆಗಳ ವಿರೋಧ ಪಕ್ಷದ ನಾಯಕರು ಹಾಗೂ ರಾಜ್ಯಸಭೆಯ ಉಪಾಧ್ಯಕ್ಷರು ಒಳಗೊಂಡ ಸಮಿತಿಯು ಶಿಫಾರಸಿನ ಮೇಲೆ ರಾಷ್ಟ್ರಪತಿಗಳು NHRC ಅಧ್ಯಕ್ಷರನ್ನು ಮತ್ತು 2 ಸದಸ್ಯರನ್ನು ನೇಮಕ ಮಾಡುತ್ತಾರೆ. ಸೊ ನಮಗೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಅಂತಿದೆ. ಆ ಮಾನವ ಹಕ್ಕುಗಳ ಆಯೋಗಕ್ಕೆ ನಿವೃತ್ತ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಆಯ್ಕೆ ಆಗ್ತಾರೆ. ಆವಾಗ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಇದ್ದರು, ಈಗ ಸುಪ್ರೀಂ ಕೋರ್ಟ್ನ ಯಾವುದೇ ನಿವೃತ್ತ ನ್ಯಾಯಾಧೀಶರು ಅಪಾಯಿಂಟ್ ಆಗ್ಬೋದು. ಫಸ್ಟ್ನೇ ಹೇಳಿಕೆ ಸರಿ ಇದೆ. 2ನೇದು ನಿವೃತ್ತಿ ಅಥವಾ ರಾಜೀನಾಮೆ ಹೆಂಗಿದೆ, ಆಯೋಗದ ಅಧ್ಯಕ್ಷರು ತಮ್ಮ ರಾಜೀನಾಮೆಯನ್ನು ರಾಷ್ಟ್ರಪತಿಗೆ ಹೆಸರಿಗೆ ಬರೆದು ಖುದ್ದಾಗಿ ಸಲ್ಲಿಸಬೇಕಂದ್ರೆ ಅವರೇ ಹೋಗಬೇಕು, ಲೆಟರ್ನ ಕಳಿಸಂಗಿಲ್ಲ. ರಾಷ್ಟ್ರಪತಿಗಳ ಆದೇಶದ ಮೇರೆಗೆ ಅಧ್ಯಕ್ಷ ಅಥವಾ ಸದಸ್ಯರು ಅನಪೇಕ್ಷಿತ ವರ್ತನೆ ತೋರಿಸಿದ್ದು ಸುಪ್ರೀಂ ಕೋರ್ಟ್ನಲ್ಲಿ ಸಾಬೀತಾಗಿದ್ದಾರೆ. ಅಂದರೆ ಏನೋ ಒಂದು ಕಂಪ್ಲೇಂಟ್ ಮಾಡೋದು, ಅವರು ಅಂದರೆ ಯಾವ ರೀತಿಯಾಗಿ ಅಂದರೆ ಪ್ರಾಪರಾಗಿ ಬಿಹೇವ್ ಮಾಡ್ತಾ ಇಲ್ಲ ಅಂತ ಯಾರಾದರೂ ಕಂಪ್ಲೇಂಟ್ ಮಾಡಿದ್ರೆ ದಟ್ ಕಂಪ್ಲೇಂಟ್ ಶುಡ್ ಬಿ ಇನ್ವೆಸ್ಟಿಗೇಟೆಡ್ ಬೈ ದಿ ಸುಪ್ರೀಂ ಕೋರ್ಟ್. ಅವ್ರದ್ದೇನಾದರೂ ರಿಪೋರ್ಟ್ ಕೊಟ್ಟರೆ ಎಸ್ ದಿ ಕಂಪ್ಲೇಂಟ್ ಗಿವನ್ ಬೈ ಈಸ್ ಟ್ರೂ ಅಂತ ಅನಿಸಿದಾಗ ಸುಪ್ರೀಂ ಕೋರ್ಟ್ನಲ್ಲಿ ಸಾಬೀತಾಗಿದ್ದಾರೆ ಅಥವಾ ಮಾನಸಿಕ ಸ್ಥಿತಿಯನ್ನು ಕಳೆದುಕೊಂಡರೆ, ತೀರ್ಮಾನ ನೀಡುವ ಅಸಮರ್ಥರಾದಾಗ, ಅಧಿಕಾರದಲ್ಲಿ ಬೇರೆ ಕಚೇರಿಯಲ್ಲಿ ವೇತನಕ್ಕಾಗಿ ಕೆಲಸ ಮಾಡುತ್ತಿದ್ದರೆ, ರಾಷ್ಟ್ರಪತಿಗಳ ದೃಷ್ಟಿಯಲ್ಲಿ ನೈತಿಕತೆಯನ್ನು ಕಳೆದುಕೊಂಡಿದೆ ಅನಿಸಿದರೆ ಆ ಸಂದರ್ಭಗಳಲ್ಲಿ ಅಧ್ಯಕ್ಷ ಹುದ್ದೆಯನ್ನು ತೆಗೆದಾಕ್ಬೋದು. ಸೊ NHRCಯ ಒಂದು ಪ್ರೆಸಿಡೆಂಟ್ಶಿಪ್ನ ಯಾರು ತೆಗೆದಾಕಬೇಕು, ರಾಷ್ಟ್ರಪತಿಯವರು ಮಾತ್ರ ತೆಗೆದಾಕ್ತಾರೆ. ಅದಕ್ಕೆ ಸಂಸತ್ತಿನಲ್ಲಿ ಯಾವುದೇ ರೆಸೊಲ್ಯೂಷನ್ ಪಾಸ್ ಮಾಡೋಂಗಿಲ್ಲ, ಯಾವುದೇ ಠರಾವನ್ನು ನಾವು ಹೇಳುವಂತಿಲ್ಲ. ಹೇಳಿಕೆ 3 ಅಧಿಕಾರವಿದೆ. ಆಯೋಗದ ಅಧ್ಯಕ್ಷರಾಗಿ ನೇಮಕಗೊಂಡು ಪ್ರಮಾಣ ವಚನ ಸ್ವೀಕರಿಸಿದ್ರಿಂದ ಮುಂದಿನ 5 ವರ್ಷದವರೆಗೂ, ವೈಯಕ್ತಿಕವಾಗಿ 70 ವರ್ಷದ ಮಿತಿವರೆಗೂ. ಈಗ ಸುಪ್ರೀಂ ಕೋರ್ಟ್ ಜಡ್ಜ್ ಯಾವಾಗ ರಿಟೈರ್ಡ್ ಆಗ್ತಾರೆ, 65ನೇ ವರ್ಷಕ್ಕೆ ರಿಟೈರ್ಡ್ ಆಗ್ತಾರೆ. ಅಲ್ಲಿಂದ 5 ವರ್ಷ ಅಥವಾ 70 ವರ್ಷವರೆಗೂ ಅವ್ರು ಏನು ಮಾಡ್ಬೋದು, ಅಧಿಕಾರವನ್ನು ವಹಿಸ್ಕೋಬೋದಾಗಿದೆ. 70 ವರ್ಷ ಮೊದಲು ಬಂದರೆ 70 ವರ್ಷಕ್ಕೆ ರಿಟೈರ್ಡ್ ಆಗಿಬಿಡ್ತಾರೆ. 90ನೇದು ಭಾರತದ ಪ್ರಸ್ತಾವನೆಯ ಅನ್ವಯ ಆಹಾರ ಮತ್ತು ಕೃಷಿ ಸಂಘಟನೆಯು 2023 ವರ್ಷವನ್ನು ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಎಂದು ಘೋಷಣೆ ಮಾಡಿದೆ. ಸೊ ಈ ಸ್ಟೇಟ್ಮೆಂಟು ಸರಿಯಾಗಿದೆ. ನಂತರದ ಅಂದರೆ 2023 ಏನಪ್ಪ ಅಂತಂದರೆ ಸಿರಿಧಾನ್ಯಗಳ ವರ್ಷ. ಈಗ ಸಿರಿಧಾನ್ಯಗಳ ಕುರಿತು ಹೆಚ್ಚು ಚಿಂತನೆಯನ್ನು ನಾವು ನೋಡ್ಬೋದಾಗಿದೆ. ಮಹಾರಾಷ್ಟ್ರದ ನಾಗಪುರವನ್ನು ಭಾರತದ ಸಿರಿಧಾನ್ಯಗಳ ರಾಜಧಾನಿ ಎಂದು ಕರೀತಾರೆ. ಸೊ ದಿಸ್ ಈಸ್ ಆಲ್ಸೋ ರೈಟ್. ದೇವಭೂಮಿ, ಲ್ಯಾಂಡ್ ಆಫ್ ದಿ ಗಾಡ್. ಉತ್ತರಾಖಂಡದ ಹಿಮಾಲಯ ತಪ್ಪಲಿನಲ್ಲಿ ಹಿಮಜನಿತ ಗಂಗಾ ನದಿಯ ನೀರಿನಿಂದ ಬೆಳೆಯಲಾದ ಸಿರಿಧಾನ್ಯಗಳ ಮೊದಲ ಸರಕುಗಳು ಡೆನ್ಮಾರ್ಕ್ ರಾಷ್ಟ್ರಕ್ಕೆ ರಫ್ತು ಮಾಡಲಾಗಿತ್ತು. ಸೊ ಸಿರಿಧಾನ್ಯಗಳು ಅಂದರೆ ಉತ್ತರಾಖಂಡ ಏನಿದೆ ಅದು ದೇವರ ಭೂಮಿ ಅಂತ ಕರೀತಾರೆ, ದೇವಭೂಮಿ. ಇಲ್ಲೇನು ಮಾಡ್ತಾರೆ, ಈ ಬೆಳೆದಂಥ ಸಿರಿಧಾನ್ಯಗಳನ್ನು ಡೆನ್ಮಾರ್ಕ್ ರಾಷ್ಟ್ರಕ್ಕೆ ರಫ್ತು ಮಾಡ್ತಾರೆ. ಸೊ ಇದು ಸಹ ಸರಿ. 91ನೇದು ಗ್ರಾಮೀಣ ಭಾರತದಲ್ಲಿ ಡ್ರೋನ್ ತಂತ್ರಜ್ಞಾನದ ಮೂಲಕ ಆಸ್ತಿ ಮೌಲ್ಯಮಾಪನ ಪರಿಹಾರ ಸೊ ಇದೊಂದು ಸ್ಕೀಮ್ಸ್ ಬಗ್ಗೆ ಒಂದು ಸ್ಕೀಮ್ ಇದೆ. ಏನಪ್ಪ ಆ ಸ್ಕೀಮ್ ಹೇಳುತ್ತೆ, ಗ್ರಾಮೀಣ ಭಾರತದಲ್ಲಿ ಡ್ರೋನ್ ತಂತ್ರಜ್ಞಾನದ ಮೂಲಕ ಆಸ್ತಿ ಮೌಲ್ಯಮಾಪನ ಪರಿಹಾರವನ್ನು ಸೂಚಿಸುವುದು. ಓಕೆ, ಇದು ಆ ಸ್ಕೀಮ್ನ ಒಂದು ಪ್ರಾವಿಷನ್. ಎಸ್, ಕರೆಕ್ಟ್. 2020ರಿಂದ 2025ವರೆಗೂ 5 ವರ್ಷಗಳ ಅನುಷ್ಠಾನದ ವರದಿಯನ್ನು ಹೊಂದಿದೆ. ಸೊ ಆ ಒಂದು ಸ್ಕೀಮ್ ಏನಿದೆ 2020ರಿಂದ 2025ವರೆಗೂ ಆ ಸ್ಕೀಮ್ ಏನಾಗುತ್ತೆ, ರನ್ನಿಂಗ್ ಇರುತ್ತೆ. ಮಹಾರಾಷ್ಟ್ರ ಮತ್ತು ಕರ್ನಾಟಕ ರಾಜ್ಯಗಳು ಕ್ರಮವಾಗಿ ಸನ್ನದ ಮತ್ತು RPORಗಳೆಂಬ ಕಾರ್ಡ್ಗಳನ್ನು ವಿತರಿಸುತ್ತದೆ. ಈ ಮೇಲಿನ ಹೇಳಿಕೆಗೆ ಸಂಬಂಧಪಟ್ಟಂತೆ ಕೆಳಗಿನ ಯಾವುದು ಸರಿಯಾಗಿ ಗುರುತಿಸಿದಂಥವರಿಗೆ ಸ್ವಾಮಿತ್ವ ಯೋಜನೆ. ಸೊ ಸ್ವಾಮಿತ್ವ ಯೋಜನೆ ಏನಪ್ಪ ಅಂದರೆ ಭಾರತದ ಬಹುತೇಕ ಒಂದು ಭೂ ಪ್ರದೇಶಗಳಿಗೆ ಲ್ಯಾಂಡ್ ರೆಕಾರ್ಡ್ಸ್ ಕೊರತೆ ಕಾಣ್ತಿದೆ. ಸೊ ಇಂಥ ಲ್ಯಾಂಡ್ ರೆಕಾರ್ಡ್ಸನ್ನು ಡಿಜಿಟಲಿ ನಾವು ಡೆವಲಪ್ಮೆಂಟ್ ಮಾಡ್ತಕ್ಕಂಥದ್ದು, ಲ್ಯಾಂಡ್ ರೆಕಾರ್ಡ್ನ ಸೃಷ್ಟಿ ಮಾಡ್ತಕ್ಕಂಥದ್ದು ಏನಪ್ಪ ಅಂದರೆ ಸ್ವಾಮಿತ್ವ ಸ್ಕೀಮ್ ಆಗಿದೆ.
ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದು ಸುರಕ್ಷತೆ ಮತ್ತು ಭದ್ರತೆಯ ಮಟ್ಟ, ಆಂತರಿಕ ಮತ್ತು ಅಂತಾರಾಷ್ಟ್ರೀಯ ಸಂಘರ್ಷ, ವ್ಯಾಪ್ತಿ ಮತ್ತು ಸೈನಿಕ ಶ್ರೇಣಿಗಳೆಂಬ ಮಾನದಂಡವನ್ನು ಹೊಂದಿದೆ. ಇದರಲ್ಲಿ 2021ರಲ್ಲಿ ಐಸ್ಲ್ಯಾಂಡ್ ಮೊದಲ ಸ್ಥಾನದಲ್ಲಿದ್ದರೆ ಭಾರತ 135ನೇ ಸ್ಥಾನವನ್ನು ಹೊಂದಿದೆ. ಸೊ ಇಲ್ಲೇನಾಗುತ್ತೆ ಅಂತಂದರೆ ಜಾಗತಿಕ ಶಾಂತಿ ಸೂಚ್ಯಾಂಕ ಅಂತ ಒಂದು, ಈಗ ಸೂಚ್ಯಾಂಕಗಳ ಕುರಿತು ಸಾಕಷ್ಟು ಪ್ರಶ್ನೆಗಳು ನಾವು UPSC KPSC ಬರ್ತಕ್ಕಂಥದ್ದು ನೋಡ್ಬೋದು. ಈ ಜಾಗತಿಕ ಶಾಂತಿ ಸೂಚ್ಯಾಂಕ ಇದರ ಬಗ್ಗೆ ಸಂಬಂಧಪಟ್ಟಿದೆ. ಸಿಡ್ನಿ ಮೂಲದ ಜಾಗತಿಕ ಥಿಂಕ್ ಟ್ಯಾಂಕ್ ಸಂಸ್ಥೆಯಾದ IEP ಸಂಸ್ಥೆಯು ಎಕನಾಮಿಕ್ಸ್ ಇಂಟೆಲಿಜೆನ್ಸ್ ಯೂನಿಟಿ ಸಂಗ್ರಹಿಸಿದ ದತ್ತಾಂಶದ ಮೇಲೆ ರ್ಯಾಂಕ್ ಪ್ರಕಟಿಸಿದೆ. ಇದು ಜಾಗತಿಕ ಶಾಂತಿ ಸೂಚ್ಯಾಂಕದ ಬಗ್ಗೆ ಪ್ರಶ್ನೆ. ಇನ್ಸ್ಟಿಟ್ಯೂಟ್ ಫಾರ್ ಎಕನಾಮಿಕ್ಸ್ ಆ್ಯಂಡ್ ಪೀಸ್, ಇನ್ಸ್ಟಿಟ್ಯೂಟ್ ಫಾರ್ ಈ ಒಂದು ಸಂಸ್ಥೆ ಏನು ಮಾಡುತ್ತೆ, ಈ ಜಾಗತಿಕ ಶಾಂತಿ ಸೂಚ್ಯಾಂಕವನ್ನು ಬಿಡುಗಡೆ ಮಾಡುತ್ತೆ. ಮಾನದಂಡಗಳು ಸುರಕ್ಷತೆ ಮತ್ತು ಭದ್ರತೆಯ ಮಟ್ಟ, ಅಂದರೆ ಅಲ್ಲಿನ ಪ್ರಜೆಗಳು ಎಷ್ಟು ಸುರಕ್ಷಿತವಾಗಿದ್ದಾರೆ, ಎಷ್ಟು ಅವರು ಭದ್ರತೆಯನ್ನು ಹೊಂದಿದ್ದಾರೆ ಅನ್ನೋದು ಇಂಪಾರ್ಟೆಂಟು. ಆಂತರಿಕ ಮತ್ತು ಅಂತಾರಾಷ್ಟ್ರೀಯ ಸಂಘರ್ಷಾವತಿ, ನಮ್ಮಲ್ಲಿ ಈಗ ಆಂತರಿಕ ಸಂಘರ್ಷ ಇರ್ಬೋದು, ನಕ್ಸಲಿಸಮ್ ಇರ್ಬೋದು, ನಂತರದಲ್ಲಿ ಕೋಮು ದಳ್ಳೂರಿಗಳಿರ್ಬೋದು, ಅವೇನಪ್ಪ ಆಂತರಿಕ ಭದ್ರತೆಗೆ ಇರ್ತಕ್ಕಂಥ ಸವಾಲುಗಳು. ಅಂತಾರಾಷ್ಟ್ರೀಯ ಸಂಘರ್ಷ, ಪಾಕಿಸ್ತಾನ ಚೀನಾ ಇದೆ. ಸೈನಿಕೀಕರಣದ ಶ್ರೇಣಿ, ಎಷ್ಟು ನಾವು ಮಿಲಿಟರೈಸೇಷನ್ ಮಾಡಿದ್ದೀವಿ, ಅಂದರೆ ಅತಿ ಹೆಚ್ಚು ಮಿಲಿಟರೈಸೇಷನ್ ಮಾಡೋ ಅವಶ್ಯಕತೆ ಇಲ್ಲ. ಇದು ಜಾಗತಿಕ ಶಾಂತಿ ಸೂಚ್ಯಾಂಕ. ಸೊ 93ನೇ ಪ್ರಶ್ನೆ, ಈಶಾನ್ಯ ಭಾರತದ ಮಳೆ ಆಶ್ರಿತ ಪರಿಸ್ಥಿತಿಗಳಿಗೆ ಸೂಕ್ತವಾಗುವಂತೆ ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯದ ಮಾನದಂಡಗಳೊಂದಿಗೆ ಪುಣೆಯ MACS ಅಗರ್ಕರ ಸಂಶೋಧನೆ ಸಂಸ್ಥೆಯು ವಿಜ್ಞಾನಿಗಳು ನವದೆಹಲಿಯ ಸಹಯೋಗದೊಂದಿಗೆ 2022ರಲ್ಲಿ ಮುಂಗಾರು ಋತುವಿನಲ್ಲಿ ಲಭ್ಯವಾಗುವಂತೆ ಅಧಿಕ ಇಳುವರಿ ಮತ್ತು ಕೀಟ ನಿರೋಧಕತೆಯಿಂದ ಕೂಡಿದ MACS 1407 ಎಂಬ ಹೆಸರಿನ ಯಾವ ಬೆಳೆಯನ್ನು ಅಭಿವೃದ್ಧಿಪಡಿಸಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಸೋಯಾಬೀನು. ಏನು ಮಾಡ್ತಾರಪ್ಪ ಅಂತಂದರೆ, ಸೋಯಾಬೀನ್ ಈಗ ಮಳೆ ಆಶ್ರಿತ ಪ್ರದೇಶಗಳಲ್ಲಿ ಮಳೆ ಕಡಿಮೆ ಇರುತ್ತೆ, ಮಳೆ ಕಡಿಮೆ ಇದ್ದು ಮತ್ತು ನೀರಾವರಿ ಸೌಲಭ್ಯ ಇರೋದಿಲ್ಲ, ಮಳೆ ಬಂದಾಗ ಮಾತ್ರ ಬೆಳೆ. ಸೊ ಇಂತಹ ಸಂದರ್ಭದಲ್ಲಿ ಕಡಿಮೆ ನೀರು ಮತ್ತು ಹೆಚ್ಚು ಕೀಟಗಳನ್ನು ತಡಿತಕ್ಕಂಥ ಪವರ್ ಇರಬೇಕು. ಅಂದರೆ ಕೀಟಗಳ ದಾಳಿಯಿಂದ ಬೆಳೆ ನಾಶ ಆಗುತ್ತೆ. ಸೊ ಕೀಟಗಳ ದಾಳಿಯನ್ನು ಕಡಿಮೆ ಮಾಡಿ ನೀರನ್ನು ಕಡಿಮೆ ಉಪಯೋಗಿಸಿಕೊಂಡು ಬೆಳೆಸ್ತಕ್ಕಂಥ ಬೆಳೆ ಯಾವುದು, MACS 1407. ಸೊ ಇದು ಸೋಯಾಬೀನ್ಗೆ ಸಂಬಂಧಪಟ್ಟಿದೆ. ಸೊ ಬಯೋಟೆಕ್ನಾಲಜಿ, ಟ್ರಾನ್ಸ್ಜೆನಿಕ್ ಅಂದರೆ ಟ್ರಾನ್ಸ್ಜೆನಿಕ್ ಪ್ಲಾಂಟ್ಸ್ ಅಂತಾರೆ, ಅದರಲ್ಲಿ ಈ ಒಂದು ನಾವು ನೋಡ್ಬೋದು. 94ನೇದು, ಈ ಕೆಳಗಿನ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ. ಯುನಿಸೆಫ್ ರೂಪಿಸಿರುವ ನ್ಯೂ ಕೋಚ್ ಪ್ರಾಜೆಕ್ಟ್ ಎಂಬುದು ಸೇವಾನಿರತ ಶಿಕ್ಷಕರ ವೃತ್ತಿಪರ ಗುಣಮಟ್ಟವನ್ನು ಅಭಿವೃದ್ಧಿಯ ಮೂಲಕ ಶಾಲಾ ಕಲಿಕಾರ್ಥಿಗಳಿಗೆ ಉತ್ತಮ ಕಲಿಕಾ ವಾತಾವರಣವನ್ನು ರೂಪಿಸುವ ಪ್ರಮುಖ ಉದ್ದೇಶವನ್ನು ಹೊಂದಿದೆ. ಸೊ ಇದು ಏನಪ್ಪ ಅಂತಂದರೆ, ಇಲ್ಲಿದೆಯಲ್ಲ ನ್ಯೂ ಕೋಚ್ ಪ್ರಾಜೆಕ್ಟ್ ಉದ್ದೇಶ ಸೇವೆಯಲ್ಲಿರುವ ಶಿಕ್ಷಕರ ವೃತ್ತಿಪರ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ರೂಪಿಸುವುದು, ಶಾಲಾ ಕಲಿಕಾರ್ಥಿಗಳಿಗೆ ಉತ್ತಮ ಕಲಿಕಾ ವಾತಾವರಣವನ್ನು ರೂಪಿಸುವುದು. ಜಾರಿಗೆ ತಂದ ಸಂಸ್ಥೆ ವಿಶ್ವ ಬ್ಯಾಂಕ್. ಸೊ ಇಲ್ಲೇನು ಕಟ್ಟಿದ್ದಾರೆ ಅಂತಂದರೆ ಯುನಿಸೆಫ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಮಗೆ ವಿಶ್ವ ಬ್ಯಾಂಕ್ ಅಂತ ಬಂದರೆ ಇದು ಆಬ್ಜೆಕ್ಟ್ನೆಲ್ಲ ಕರೆಕ್ಟಾಗಿ ಕೊಟ್ಟಿದ್ದಾರೆ, ಬಟ್ ಯಾರು ಸ್ಥಾಪನೆ ಮಾಡಿದ್ದಾರೆ ಅನ್ನೋದು ತಪ್ಪು ಕೊಟ್ಟಿದ್ದಾರೆ. ಸೊ ಯುನಿಸೆಫ್ ಅಲ್ಲ, ಇದು ವಿಶ್ವ ಬ್ಯಾಂಕ್ ಇದೆ. ನಂತರದಲ್ಲಿ 2020 ಜಾಗತಿಕ ಶಿಕ್ಷಕ ಪ್ರಶಸ್ತಿ ವಿಜೇತ ರಂಜಿತ್ ದಿಸಾಳೆ ಅವರು IBRDಯ ಶೈಕ್ಷಣಿಕ ಸಲಹೆಗಾರರಾಗಿ ಆಯ್ಕೆಯಾಗಿದ್ದಾರೆ. ಸೊ ರಂಜಿತ್ ದಿಸಾಳೆ ಅವರು ಮಹಾರಾಷ್ಟ್ರದ ಟೀಚರ್ ಆಗಿರ್ತಾರೆ. ಅವರು ತಮ್ಮ ಸ್ಟೂಡೆಂಟ್ಸ್ಗೋಸ್ಕರ ಒಂದು ಕೋಡನ್ನು ಸ್ಥಾಪನೆ ಮಾಡಿರ್ತಾರೆ. ಸೊ ಅದಕ್ಕೆ ಈ ಪ್ರಶಸ್ತಿ ಬಂದಿರುತ್ತೆ. ವಾರ್ಕಿ ಫೌಂಡೇಶನ್ ಕಲಿಕೆ ಮತ್ತು ಸಮಾಜದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುವಲ್ಲಿ ಗಣನೀಯ ಸಾಧನೆ ಮಾಡುವ ವಿದ್ಯಾರ್ಥಿಗಳನ್ನು ಗುರುತಿಸಿ ಪ್ರೋತ್ಸಾಹಿಸಲು ಗ್ಲೋಬಲ್ ವಿದ್ಯಾರ್ಥಿ ಪ್ರಶಸ್ತಿ ನೀಡುತ್ತೆ. ಸೊ ವಾರ್ಕಿ ಅನ್ನೋ ಸಂಸ್ಥೆ ಗ್ಲೋಬಲ್ ವಿದ್ಯಾರ್ಥಿ ಪ್ರಶಸ್ತಿ ನೀಡುತ್ತೆ. ಇಲ್ಲಿಗೆ ಮುಗಿತಿದ್ದು. 95ನೇದು, ರಾಷ್ಟ್ರೀಯ ರಾಜಧಾನಿ ದೆಹಲಿ ತಿದ್ದುಪಡಿ ಮಸೂದೆ 2021 ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಸೊ ಈಗ ಕೇಂದ್ರಾಡಳಿತ ಪ್ರದೇಶವಾಗಿರುವಂತಹ ದೆಹಲಿ ಮತ್ತು ಕೇಂದ್ರ ಸರ್ಕಾರ ನಡುವೆ ಸಾಕಷ್ಟು ಸಂಘರ್ಷಗಳು ಉಂಟಾಗಿದ್ದಾವೆ. ಯಾಕಂದರೆ ದೆಹಲಿಯಲ್ಲಿ ಇರ್ತಕ್ಕಂಥದ್ದು ಕೇಜ್ರಿವಾಲ್ ಸರ್ಕಾರ ಮತ್ತು ದೆಹಲಿ ಕೇಂದ್ರ ಸರ್ಕಾರದಲ್ಲಿ ಇರ್ತಕ್ಕಂಥದ್ದು ಏನಪ್ಪ ಅಂದರೆ BJP ಸರ್ಕಾರ. ಈ ಒಂದು ಪಕ್ಷಗಳ ನಡುವೆ ಸಂಘರ್ಷ ಉಂಟಾಗಿದ್ದು ಅದೇನಪ್ಪ ಅಂದರೆ ದೆಹಲಿ ಮತ್ತು ಕೇಂದ್ರ ಸರ್ಕಾರದ ನಡುವೆ ಸಾಕಷ್ಟು ಸಂಘರ್ಷ ಆಗಿದೆ. ಅದಕ್ಕೆ ಏನು ಮಾಡ್ತಾರೆ, ಈ ಕೇಂದ್ರ ಸರ್ಕಾರದವರು ಆ ಬಿಲ್ಲನ್ನೇ ಚೇಂಜ್ ಮಾಡಿಬಿಡ್ತಾ ಇದ್ದಾರೆ. ಏನು ಮಾಡ್ತಿದ್ದಾರೆ, ದೆಹಲಿ ಸರ್ಕಾರದ ಯಾವುದೇ ನಿರ್ಣಯ ಕೈಗೊಳ್ಳಬೇಕಾದರೂ ಲೆಫ್ಟಿನೆಂಟ್ ಗವರ್ನರ್ ಅವರ ಅನುಮೋದನೆ ಪಡೆಯುತ್ತದೆ. ಕರೆಕ್ಟ್. ಅವರು ಏನಪ್ಪ ಅಂತಂದರೆ ಲೆಫ್ಟಿನೆಂಟ್ ಗವರ್ನರ್ ಅವರು ಏನು ಮಾಡಿರ್ತಾರೆ, ಲೆಫ್ಟಿನೆಂಟ್ ಗವರ್ನರ್ ಈಸ್ ಅಪಾಯಿಂಟೆಡ್ ಬೈ ದಿ ಸೆಂಟ್ರಲ್ ಬೈ ಪ್ರೆಸಿಡೆಂಟ್. ಅವರು ಕೇಂದ್ರದ ಅಣತಿಯಂತೆ ಅವರು ಕೆಲಸ ಮಾಡಬೇಕಾಗ್ತಿರುತ್ತೆ. ಆದ್ದರಿಂದ ಅವ್ರು ಏನು ಮಾಡ್ತಾರೆ, ಈಗ ಈ ಒಂದು ಹೊಸ ಬಿಲ್ಲಲ್ಲಿ, ಹೊಸ ಮಸೂದೆಯಲ್ಲಿ ಏನಿದೆ, ಯಾವುದೇ ಒಂದು ಪರ್ಮಿಷನ್, ಯಾವುದೇ ಒಂದು ಹೊಸ ಕೆಲಸ ಮಾಡಬೇಕಂದ್ರೆ ಯು ಶುಡ್ ಟೇಕ್ ಪರ್ಮಿಷನ್ ಫ್ರಮ್ ದಿ ಲೆಫ್ಟಿನೆಂಟ್ ಗವರ್ನರ್. ಕರೆಕ್ಟ್. ಸಮರ್ಥನೆ. ಈ ಕಾಯ್ದೆ ಪ್ರಕಾರ ದೆಹಲಿಯಲ್ಲಿ ಸರ್ಕಾರ ಎಂದರೆ ಲೆಫ್ಟಿನೆಂಟ್ ಗವರ್ನರ್ ಎಂಬುದಾಗಿದೆ. ಅಂದರೆ ದೆಹಲಿಯಲ್ಲಿ ಗೌರ್ಮೆಂಟ್ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ ನಾವು ಏನಾದರೂ ಗೌರ್ಮೆಂಟ್ ಅಂದರೆ ಇದ್ದರೆ ಅದು ದಿ ಗೌರ್ಮೆಂಟ್ ವಿಚ್ ಇಸ್ ಹೆಡೆಡ್ ಬೈ ದಿ ಚೀಫ್ ಮಿನಿಸ್ಟರ್. ಗವರ್ನರ್ ಏನಪ್ಪ ಅಂದರೆ ನೆಪ ಮಾತ್ರಕ್ಕೆ. ಆದರೆ ದೆಹಲಿಯಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಅನ್ನೋದು ನೆಪ ಮಾತ್ರಕ್ಕೆಲ್ಲ. ಏನೇ ಮಾಡಿದರೂ ಯು ಹ್ಯಾವ್ ಟು ಟೇಕ್ ಪರ್ಮಿಷನ್ ಫ್ರಮ್ ದಿ ಲೆಫ್ಟಿನೆಂಟ್. ಸೊ ಅಲ್ಲಿ ಸರ್ಕಾರ ಅಂತಂದರೆ ಲೆಫ್ಟಿನೆಂಟ್ ಗವರ್ನರ್ ಆಗಿರ್ತಾರೆ.
96 ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದು ಭಾರತದಲ್ಲಿ ಅತ್ಯಂತ ದೊಡ್ಡ ಸ್ಟಾಕ್ ಮಾರ್ಕೆಟ್. ಅಂದರೆ ನಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಇದ್ದೀವಿ. ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಇದೆ, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಇದೆ. ಸೊ ನಾವು ಈ ಎರಡೂ ಸ್ಟಾಕ್ ಎಕ್ಸ್ಚೇಂಜ್ಗಳು ಯಾವುದು ಇದಕ್ಕೆ ಅಪ್ಲೈ ಆಗುತ್ತೆ, ಇದು ಭಾರತದ ಅತ್ಯಂತ ದೊಡ್ಡ ಸ್ಟಾಕ್ ಎಕ್ಸ್ಚೇಂಜ್. ಇದು ಪಾಯಿಂಟ್ ನಂಬರ್ 1. ಇದರಲ್ಲಿ ದೇಶದ ಅತ್ಯಂತ ಬಲಿಷ್ಠ 50 ಕಂಪನಿಗಳನ್ನು ಗುರುತಿಸಲಾಗಿದೆ. ದೇಶೀಯ ಕಂಪನಿಗಳಿಗಾಗಿ ಇರುವ ಈ ಷೇರು ಮಾರುಕಟ್ಟೆಯನ್ನು NSE ಅವರು ನಿರ್ವಹಿಸುತ್ತಾರೆ. ಸೊ ಇದು ಯಾವುದಕ್ಕೆ ಅನ್ವಯ ಆಗುತ್ತಪ್ಪ ಅಂದರೆ ನಿಫ್ಟಿ ಇಂಡೆಕ್ಸ್ ಅಂತ ಇರುತ್ತೆ. ನಿಫ್ಟಿಯಲ್ಲಿ ಟೋಟಲ್ 50 ಕಂಪನೀಸ್ ಇದೆ. ಇದೇನಪ್ಪ ಅಂದರೆ ಇದನ್ನು ಮ್ಯಾನೇಜ್ ಮಾಡಿ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಇದನ್ನು ಮ್ಯಾನೇಜ್ ಮಾಡ್ತಾರೆ. ಇದು ಭಾರತದ ಅತ್ಯಂತ ದೊಡ್ಡ ಸ್ಟಾಕ್ ಮಾರ್ಕೆಟು, ಗೊತ್ತಾಯ್ತಾ. ದೇಶೀಯ ಕಂಪನಿಗಳಿಗೆ, ದೇಶೀಯ ಅಂದರೆ ಈ ನಮ್ಮ ಭಾರತದಲ್ಲಿ ಯಾವ ಕಂಪನಿ ಕಂಡು ಬರ್ತಾವಲ್ಲ ಅದಕ್ಕೋಸ್ಕರ ಸ್ಥಾಪನೆ ಮಾಡೋದಾಗಿದೆ. ಬಾಂಬೆ ಸ್ಟಾಕ್ ಎಕ್ಸ್ಚೇಂಜು, ಗಿಫ್ಟ್ ಅಂತ ಅದೇ ಗುಜರಾತಲ್ಲಿ ಇದೆಯಲ್ಲ, ಅವೆಲ್ಲ ಇಂಟರ್ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಮಾರ್ಕೆಟ್ಸ್ ಆಗಿ ಕಂಡು ಬರುತ್ತೆ. 97 ದಿ ರೇಸ್ ಆಫ್ ಮೈ ಲೈಫ್ ಎಂಬ ಆತ್ಮಚರಿತ್ರೆಯ ನಾಯಕ ಮತ್ತು ಫ್ಲೈಯಿಂಗ್ ಸಿಖ್ ಎಂದು ಖ್ಯಾತಿಯಾದ ಕ್ರೀಡಾಪಟು ಮಿಲ್ಖಾ ಸಿಂಗ್ ಅವರು ಏನು ಮಾಡ್ತಾರೆ, ಅವರು ಒಲಿಂಪಿಕ್ಸ್ನಲ್ಲಿ ಭಾಗವಹಿಸಿರ್ತಾರೆ. ಅವರು 1956 ಮತ್ತು 64ರಲ್ಲಿ ಭಾಗವಹಿಸಿರ್ತಾರೆ. ಬಾಗ್ ಮಿಲ್ಖಾ ಬಾಗ್ ಅಂತ ಒಂದು ಸಿನಿಮಾ ಬಂತು. ಅದು ಮಿಲ್ಖಾ ಸಿಂಗ್ ಅವ್ರಿಗೆ ಕುರಿತು, ಅವರ ಜೀವನ ಚರಿತ್ರೆ ಕುರಿತು ತೆಗೆದಂಥ ಚಿತ್ರವಾಗಿದೆ. ಇವರು ಸ್ವಲ್ಪದರಲ್ಲಿ ಅಂದರೆ ಕೂದಲೆಳೆ ಅಂತರದಲ್ಲಿ ಪದಕವನ್ನು ಮಿಸ್ ಮಾಡ್ಕೊಂಡ್ಬಿಡ್ತಾರೆ. ಅದಕ್ಕೆ 4ನೇ ಸ್ಥಾನಕ್ಕೆ ಬಂದಿರ್ತಾರೆ. ಇದು ಮಿಲ್ಖಾ ಸಿಂಗ್ ಅವರ ಕುರಿತಂತಹ ಒಂದು ಜೀವನದ ಇದು ಚರಿತ್ರೆ. 98 ಜೂರೋಂಗ್ ಎಂಬುದು ಏನಪ್ಪ ಅಂತಂದರೆ ಇದು ಮಂಗಳ ಗ್ರಹದ ಉಟೋಪಿಯನ್ ಪ್ಲಾನೆಟ್ ಎಂದೇ ಗುರುತಿಸಲ್ಪಟ್ಟ ಉತ್ತರ ಭಾಗದ ಜ್ವಾಲಾಮುಖಿ ಪ್ರದೇಶದಲ್ಲಿ ಯಶಸ್ವಿಯಾಗಿ ಇಳಿದ ಚೀನಾದ ರೋವರ್ ನೌಕೆ. ಸೊ ಚೀನಾದವ್ರು ಏನು ಮಾಡ್ತಾರೆ ಅಂತಂದರೆ ಈಗೆಲ್ಲ ಮಂಗಳ ಗ್ರಹಕ್ಕೆ ನಮ್ಮದು ಮಾಮ್ ಅಂತಕ್ಕಂಥ ಒಂದು ಉಪಗ್ರಹ ಇತ್ತಲ್ಲ, ಅದೇ ರೀತಿಯಾಗಿ ಜೋರೋಂಗ್ ಎಂಬತಕ್ಕಂಥದ್ದು ಚೀನಾದ ರೋವರ್ ನೌಕೆಯಾಗಿದೆ. ಇವರೇನು ಮಾಡ್ತಾರೆ, ಮಂಗಳ ಗ್ರಹಕ್ಕೆ ಅಧ್ಯಯನ ಮಾಡೋದಕ್ಕೆ ಕಳಿಸ್ತಾರೆ. 98 ಇದಾಗುತ್ತೆ. 99 ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಮಾಹಿತಿ ತಂತ್ರಜ್ಞಾನದ 66A ಸೆಕ್ಷನ್ಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಸಿ. ಸೆಕ್ಷನ್ 66 ಆಫ್ IT ಆ್ಯಕ್ಟ್ 2000 ಏನು ಹೇಳುತ್ತೆ, ನಾನು ಮೊದಲೇ ಹೇಳಿದೆ, ಮಹಾರಾಷ್ಟ್ರದಲ್ಲಿ ಬಾಳಾ ಸಾಹೇಬ್ ಠಾಕ್ರೆ ಅವರು ಸತ್ತಾಗ ಅದಕ್ಕೆ ಒಂದು ಟ್ರಾಫಿಕ್ ಆದಂತಹ ಇಡೀ ನಗರ ಸ್ತಬ್ಧ ಆಗಿದ್ದಕ್ಕೆ ಕೆಲವೊಬ್ಬ ಯುವತಿಯರು ಏನು ಮಾಡ್ತಾರೆ, ಅದನ್ನು ತಮ್ಮ ಅಸಮಾಧಾನವನ್ನು ಹೊರಗಾಕಿರ್ತಾರೆ. ಆ ಅಸಮಾಧಾನವನ್ನು ವಿರೋಧಿಸಿ ಆ ಸರ್ಕಾರ ಏನು ಮಾಡುತ್ತೆ, ಅವ್ರನ್ನ ಜೈಲಿಗೆ ಕಟ್ಟುತ್ತೆ. ಅವಾಗ ಸೆಕ್ಷನ್ 66 ಇದನ್ನು ವಿರೋಧಿಸಿ ಏನು ಮಾಡಿ ಈ ಸೆಕ್ಷನ್ 66 ಉಪಯೋಗಿಸ್ಕೊಂಡಿರ್ತಾರೆ. ಇದನ್ನು ವಿರೋಧಿಸಿ ಶ್ರೇಯಸ್ ಸಿಂಗ್ ಅವರು ಸುಪ್ರೀಂ ಕೋರ್ಟ್ಗೆ ಹೋದಾಗ ಸೆಕ್ಷನ್ 6 ರದ್ದು ಮಾಡ್ತಾರೆ. ಈ ಸೆಕ್ಷನ್ ಅಡಿಯಲ್ಲಿ ಆನ್ಲೈನಲ್ಲಿ ಆಕ್ಷೇಪಾರ್ಹ ಪೋಸ್ಟ್ ಹಾಕಿದವರಿಗೆ 3 ವರ್ಷ ಶಿಕ್ಷೆ ವಿಧಿಸುವ ಅವಕಾಶವಿತ್ತು. ಇದು ಕರೆಕ್ಟು. 2015ರಲ್ಲಿ ಶ್ರೇಯಾ ಸಿಂಗಲ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ನೀಡಿ ಈ ಸೆಕ್ಷನ್ ರದ್ದು ಮಾಡಿತು. ದಿಸ್ ಈಸ್ ಆಲ್ಸೋ ರೈಟ್. ಮೂಲಭೂತ ಹಕ್ಕುಗಳು ಮತ್ತು ಉದಾರವಾದಿ ರಾಜ್ಯ ನಿರ್ದೇಶಕ ತತ್ವಗಳಿಗೆ ಧಕ್ಕೆ ಉಂಟಾಗುತ್ತದೆ ಎಂಬ ಕಾರಣವನ್ನು ಸುಪ್ರೀಂ ಕೋರ್ಟ್ ನೀಡಿತು. ಇದು ಮೂಲಭೂತ ಹಕ್ಕುಗಳಿಗೆ ಮಾತ್ರ ಅನ್ವಯವಾಗುತ್ತೆ. ರಾಜ್ಯ ನಿರ್ದೇಶಕ ತತ್ವಗಳಿಗೂ ಸೆಕ್ಷನ್ 66 ಯಾವುದೇ ಲಿಂಕ್ ಇಲ್ಲ. ಅದಕ್ಕೆ 3ನೇ ಹೇಳಿಕೆ ತಪ್ಪು. 100ನೇ ಪ್ರಶ್ನೆ ಮತ್ತು ಕೊನೆಯ ಪ್ರಶ್ನೆ, ಆಸ್ಕರ್ ಪ್ರಶಸ್ತಿಯನ್ನು ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಆಸ್ಕರ್ ಪ್ರಶಸ್ತಿಯನ್ನು ಅಕಾಡೆಮಿ ಅವಾರ್ಡ್ ಎಂದು ಸಹ ಕರೀತಾರೆ. 1ನೇ ಹೇಳಿಕೆ ಸರಿ. 2ನೇ 1929ರಲ್ಲಿ ಮೊದಲ ಬಾರಿಗೆ ಈ ಪ್ರಶಸ್ತಿಯನ್ನು ಮಾಡಲಾಗಿತ್ತು. 2ನೇ ಹೇಳಿಕೆಯು ಸಹ ಸರಿ ಇದೆ. ಸೊ 2022 ಆಸ್ಕರ್ ಪ್ರಶಸ್ತಿ ಯಾವುದು ಬಂದಿದೆ ಅನ್ನೋದು ನೆನಪಿಟ್ಕೋಬೇಕು. ಎಕ್ಸಾಮ್ ಕೇಳೋ ಸಂಭವ ಜಾಸ್ತಿ ಇರುತ್ತೆ. 93ನೇ ಆಸ್ಕರ್ ಪ್ರಶಸ್ತಿ 2021. ಅತ್ಯುತ್ತಮ ಚಲನಚಿತ್ರ ನೋಮ್ಯಾಡ್ಲ್ಯಾಂಡ್. ಅತಿ ಹೆಚ್ಚು ಪ್ರಶಸ್ತಿ ಪಡೆದ ಚಿತ್ರ ನೋಮ್ಯಾಡ್ಲ್ಯಾಂಡ್ ಇದು ಆಗಿರುತ್ತೆ. ಸೊ ಇಲ್ಲಿಗೆ ಇದು ಪ್ರಶ್ನೆ ಪತ್ರಿಕೆ ಡಿಸ್ಕಷನ್ ಮುಗಿದಿರುತ್ತೆ.